ಓಕೆ, ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ನಮ್ಮಲ್ಲಿ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪುಸ್ತಕಗಳನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನಿಧಾನಕ್ಕೆ ನೋಡಿ. ಸಮಯ ಇಲ್ಲ ಅಂತಂದರೆ ನಮ್ಮ ವಿಡಿಯೋ ಅಥವಾ ಆಡಿಯೋವನ್ನು ಆನ್ ಮಾಡಿ ನಿಮ್ಮ ಮುಂದಿನ ಕೆಲಸಗಳನ್ನು ಮಾಡಿಕೊಳ್ಳಿ. ಸತತವಾಗಿ ಒಂದು ದಿನಕ್ಕೆ ಒಂದು ಪುಸ್ತಕವನ್ನು, ಅದು ಇಂಪಾರ್ಟೆಂಟ್ ಮಾತ್ರ, ಯಾವುದು ನಮಗೆ ಬಹಳ ಇಂಪಾರ್ಟೆಂಟು ಅದನ್ನು ಮಾತ್ರ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧ್ಯವಾದಷ್ಟು ನೀವು ವಿಡಿಯೋವನ್ನು ನೋಡಲಿಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಎಕ್ಸ್ಪ್ಲನೇಷನ್ನ ಅಂಡರ್ಲೈನ್ ಮಾಡಿರ್ತೀನಿ, ಅದನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ಯಾವ್ಯಾವುದು ಇಂಪಾರ್ಟೆಂಟೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಆದಷ್ಟು ಬೇಗ ನಾನು ಕವರ್ ಮಾಡ್ತೀನಿ, ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಇದು 6ನೇ ತರಗತಿಯ ಪಠ್ಯಪುಸ್ತಕ. 6ನೇ ತರಗತಿ ಪಠ್ಯಪುಸ್ತಕಗಳಲ್ಲಿ ಇಲ್ಲಿ ತನಕ ಯಾವ ಕ್ವಶನ್ಸ್ ಕೇಳಿದರು, ಮುಂದೆ ಯಾವ ಕ್ವಶನ್ಸ್ ಕೇಳ್ತಾರೆ, ಅದರಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇದು ನಮಗೆ ಮೊದಲನೇ ಲೆಸನ್, ಅಂದರೆ ಭಾರತ ನಮ್ಮ ಹೆಮ್ಮೆ ಅಂತ ಕೊಟ್ಟಿದ್ದಾರೆ. ಭಾರತ ನಮ್ಮ ಹೆಮ್ಮೆ ಅಂದರೆ ನಾವೆಲ್ಲರೂ ಎಲ್ಲಿ ವಾಸವಾಗಿದ್ದೀವಪ್ಪ ಅಂತಂದರೆ ಭಾರತ ದೇಶದಲ್ಲಿ. ಅಂದರೆ ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ದೇಶ ಭಾರತ. ಹಾಗಾಗಿ ನಾವು ಭಾರತ ದೇಶದಲ್ಲಿ ನಾವು ವಾಸವಾಗಿದ್ದರೆ ಭಾರತದ ದೇಶದಲ್ಲಿ ಹುಟ್ಟಿದಂತಹ ನಾವುಗಳು ಪುಣ್ಯವಂತರು ಹೇಳ್ಬೋದು. ಅದಕ್ಕೆ ಆ ವಿವರಣೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ನೋಡ್ಕೊಳ್ಳಿ, ಇಲ್ಲೊಂದು ವಾಕ್ಯ ಕೊಟ್ಟಿದೆ ನೋಡ್ಕೊಳ್ಳಿ. ಜನನಿ ಜನ್ಮಭೂಮಿಶ ಸ್ವರ್ಗಾದಪಿ ಗರೀಯಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅಂತ ಅಂತಾರೆ. ಹಾಗಾದರೆ ನಾವು ಮನುಷ್ಯ ಜನ್ಮವಾಗಿ ಹುಟ್ಟಿರೋದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಯಾರ್ಯಾರಿಗೆ ಯಾವ ಜನ್ಮ ಬಂದಿದೆಯೋ ಗೊತ್ತಿಲ್ಲ, ಬಟ್ ನಾವು ಮನುಷ್ಯ ಜನ್ಮವಾಗಿ ಹುಟ್ಟಿದಂಥ ನಾವುಗಳು ಮನುಷ್ಯತ್ವದಿಂದ ಮಾನವೀಯತೆಯರಿಗೆ ಮುನ್ನುಗ್ಗೋಣ. ಯಾರಿಗೂ ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಮಾಡದೆ ನಾವುಗಳು ಒಳ್ಳೆಯ ಮಾರ್ಗದಿಂದ ನಡೆಯೋಣ. ಒಳ್ಳೆಯ ಮಾರ್ಗದಿಂದ ನಡೆದರೆ ಎಲ್ಲವೂ ಶ್ರೇಷ್ಠ ಅಂತ ಹೇಳೋದು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ತಲೆ ಬಗ್ಗಿಸಿ ನೀನು ಪುಸ್ತಕವನ್ನು ನೋಡು, ನಿನ್ನನ್ನು ತಲೆ ಎತ್ತುವ ಹಾಗೆ ಮಾಡುತ್ತದೆ ಅಂತೇಳಿ. ಸೊ ಹಂಗಾಗಿ ಪುಸ್ತಕಗಳಿಗೆ ಫ್ರೆಂಡನ್ನು ಮಾಡ್ಕೊಳ್ಳಿ, ಪುಸ್ತಕಗಳನ್ನು ಗೆಳೆಯನನ್ನಾಗಿ ಮಾಡ್ಕೊಳ್ಳಿ. ಖಂಡಿತ ಯಾವ ಗೆಳೆಯರು ಕೈ ಬಿಟ್ಟರೂ ಕೂಡ ಆ ಪುಸ್ತಕ ಎಂಬ ಗೆಳೆಯ ನಿಮ್ಮನ್ನು ಕೈ ಬಿಡುವುದಿಲ್ಲ. ಓಕೆನಾ? ನೋಡ್ಕೊಳ್ಳಿ, ಜನನಿ ಜನ್ಮಭೂಮಿಶ ಸ್ವರ್ಗಾದಪಿ ಗರೀಯಸಿ ಅಂದರೆ ಇದರ ಅರ್ಥ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಹಂಗಂದ್ರೆ ಏನಪ್ಪ ಅಂದರೆ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅಂತ ಹೇಳ್ತಾರೆ. ಓಕೆನಾ? ಯಾವುದು ಇಂಪಾರ್ಟೆಂಟೋ ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಓದಬೇಕಾದ್ರೆ ಇದನ್ನು ಓದ್ಕೊಳ್ಳಿ. ಮತ್ತು ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ಹೇಳಿ. ನೋಡಿ, ಇಲ್ಲಿದೆ ನೋಡಿ, ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಅಂತ ಇದೆ. ಓಕೆನಾ? ಈಗ ನಾವೇನು ಮಾಡುತ್ತೇವಪ್ಪ ಅಂತಂದರೆ, ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ನೋಡ್ಕೊಳ್ಳಿ. ಇದೇ ಇಂಪಾರ್ಟೆಂಟ್. ನಮಗೆ ಮೈನ್ ಇದೇ ಗೊತ್ತಿಲ್ಲ ನಮಗೆ. ಭಾರತ ಎಂಬ ಹೆಸರು ಹೇಗೆ ಬಂದಿತ್ತು ನೋಡ್ಕೊಳ್ಳಿ. ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತ ಚಕ್ರವರ್ತಿ ಆಳ್ವಿಕೆ ಮಾಡಿದ್ರಿಂದ ಭಾರತ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ಭರತನು ಆಳಿದ ನಾಡು ಭರತಖಂಡ. ಸೊ ಆದ್ದರಿಂದ ಭರತ ವರ್ಷ ಅಥವಾ ಭಾರತ ದೇಶ ಎಂದು ಎನಿಸಿತು ಅಂತ ಹೇಳಿಬಿಟ್ಟು ನಮಗೆ ನಾವು ತಿಳ್ಕೊಬೋದು. ಅಂದರೆ ಋಷಭನಾಥನ ಹಿರಿಯ ಮಗ. ಋಷಭನಾಥ ಯಾರು? ಜೈನ ಧರ್ಮದ ತೀರ್ಥಂಕರಲ್ಲಿ ಪ್ರಮುಖವಾದಂಥ ವ್ಯಕ್ತಿ. ಅವನೇನು ಮಾಡ್ತಾನಪ್ಪ ಅಂತಂದರೆ, ಅವನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದಂತೆ ಭರತನು ಆಳಿದ ನಾಡು ಭರತಖಂಡ ಅಥವಾ ಭರತ ವರ್ಷ ಅಥವಾ ಭಾರತ ದೇಶ ಎಂದು ಎನಿಸಿತು ಅಂತ ಹೇಳಿಬಿಟ್ಟು ಪ್ರಸ್ತುತವಾಗಿ ನಾವು ಇಲ್ಲಿ ನೋಡ್ಬೋದು. ಓಕೆನಾ? ಇಲ್ಲೊಂದು ಪದ ಇದೆ ನೋಡ್ಕೊಳ್ಳಿ. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರೆ ಮುಂದೆ ಗ್ರೀಕರು ಭಾರತೀಯರಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲಿ ಹಿಂದೂ ಪದವು ಇಂಡು ಆಯಿತು, ಹಾಗೆಯೇ ಸಿಂಧೂ ನದಿಯು ಇಂಡಸ್ ಆಯಿತು ಅಂತ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದೊಂದು ಎಕ್ಸಾಮಿನೇಷನಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಭಾರತಕ್ಕೆ
ಭಾರತ ಎಂಬ ಹೆಸರು ಬರಲು ಕಾರಣವೇನು, ಅಥವಾ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬರಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಸೊ ಹಲವಾರು ಇನ್ಫಾರ್ಮೇಶನ್ ಇದೆ, ಬಟ್ ನಾವು ತಿಳ್ಕೊಬೇಕಾಗೋದಿಷ್ಟೇ. ಋಷಭನಾಥ ಎಂಬ ಹಿರಿಯ ಮಗ ಭರತನೆಂಬ ಓರ್ವ ರಾಜ ಏನು ಮಾಡ್ತಾನೆ, ಭರತಖಂಡವನ್ನು ಆಳ್ವಿಕೆ ಮಾಡಿದ. ಅದಕ್ಕೆ ಭಾರತ ದೇಶ ಎಂಬ ಹೆಸರು ಬಂತು. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಹಾಗೇ ನಾನು ತಿರುಗಿಸ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ. ಮಹಮ್ಮದೀಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರು ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಎನಿಸಿತು. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಓಕೆನಾ. ಸೊ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು. ನೋಡಿ, ಯಾರು ಕೂಡ ಲೇಜಿ ಮಾಡಬೇಡಿ, ಏನೂ ಇಲ್ಲ ಅಂತ ತಿಳ್ಕೊಂಬೇಡಿ. ಸರ್ಕಾರಿ ಪುಸ್ತಕದಿಂದಲೇ ನಾವು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಗಮನ ಇಟ್ಟು ನೋಡ್ಕೊಳ್ಳಿ. ಯಾಕಂತಂದರೆ ಎಲ್ಲ ಒಂದು ಕಡೆ ನಮಗೆ ಇವತ್ತು ಸರ್ಕಾರಿ ಪರೀಕ್ಷೆಗಳನ್ನು ಪಾಸ್ ಆಗಬೇಕಂದ್ರೆ ಇದನ್ನು ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಿರಲೇಬೇಕು. ಇಲ್ಲೊಂದಿದೆ ನೋಡ್ಕೊಳ್ಳಿ. ಭಾರತದ ಸಾಹಿತ್ಯ ಅಧ್ಯಯನ. ಈಗ ನಾವು ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು ಅವ್ರ ಬಗ್ಗೆ ನೋಡೋಣ. ಇಲ್ಲೊಂದು ಇಂಪಾರ್ಟೆಂಟ್ ಆಗಿದೆ. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ. ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲ ಮುಂತಾದ ಕೃತಿಗಳನ್ನು ಇಂಗ್ಲಿಷಿನಲ್ಲಿ ಸಿದ್ಧಗೊಳಿಸಿದ. ಇನ್ನೊಂದ್ಸರಿ ನೋಡೋಣ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದ. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದ. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ. ನೆನಪಲ್ಲಿಟ್ಕೊಳ್ಳಿ. ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷಿನಲ್ಲಿ ಸಿದ್ಧಗೊಳಿಸಿದ. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮುಂದುವರೆಸಿದರು. ಇದೇ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್, ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡವು. ಇದೊಂದನ್ನು ಮಾತ್ರ ತಿಳ್ಕೊಳ್ಳಿ. ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲ ಎಂಬ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷಿನಲ್ಲಿ ಸಿದ್ಧಗೊಳಿಸಿದ. ಇದೊಂದು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಇದನ್ನು ನಾನೇನು ಅಂಡರ್ಲೈನ್ ಮಾಡಿದ್ದೀನಿ, ಅದೊಂದು ಮಾತ್ರ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ. ಮ್ಯಾಪ್ ಇದೆ ನೋಡಿ. ಪ್ರಾಚೀನ ಭಾರತ, ಪ್ರಾಚೀನ ಸ್ಥಳನಾಮಗಳು ಮತ್ತು ಚಾರಿತ್ರಿಕ ನೆಲೆಗಳು. ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನಮ್ಮ ಅರಬ್ಬಿ ಸಮುದ್ರ ಇದೆ. ಓಕೆನಾ. ಇಲ್ಲಿ ಕೆಳಗಡೆ ಹಿಂದೂ ಮಹಾಸಾಗರ, ನಮ್ಮ ರೈಟ್ ಸೈಡ್ ಬಂಗಾಳ ಕೊಲ್ಲಿ ಇದೆ. ನೋಡ್ಕೊಳ್ಳಿ, ಇದು ಬಂಗಾಳ ಕೊಲ್ಲಿ. ಓಕೆನಾ. ಸೊ ಬಂಗಾಳ ಕೊಲ್ಲಿ ನಮ್ಮ ಎಡಭಾಗಕ್ಕೆ ಬಂದರೆ ಅರಬ್ಬಿ ಸಮುದ್ರ, ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರ ಇಲ್ಲಿದೆ ನೋಡ್ಕೊಳ್ಳಿ. ಇದು ಹಿಂದೂ ಮಹಾಸಾಗರ ಅದು ನೋಡ್ಕೊಳ್ಳಿ. ಬಲಭಾಗದಲ್ಲಿ ಏನಿದೆ ಬಂಗಾಳ ಕೊಲ್ಲಿ, ಎಡಭಾಗದಲ್ಲಿ ಏನಿದೆ ಅರಬ್ಬಿ ಸಮುದ್ರ, ಕೆಳಗಡೆ ಏನಿದೆ ಹಿಂದೂ ಮಹಾಸಾಗರ ಇದೆ. ಇದನ್ನು ನೋಡ್ಕೊಳ್ಳಿ. ಪ್ರಾಚೀನ ಭಾರತ, ಪ್ರಾಚೀನ ಸ್ಥಳನಾಮಗಳು ಮತ್ತು ಚಾರಿತ್ರಿಕ ನೆಲೆಗಳು. ಭಾರತ ಅಂತಿದೆ ನೋಡಿ, ಅದರ ಸಂಪೂರ್ಣವಾದಂಥ ವಿವರಣೆ ನೋಡೋಣ. ಭಾ ಎಂದರೆ ಬೆಳಕು, ಜ್ಞಾನವೆಂಬ ಬೆಳಕಿನಲ್ಲಿ ರಥ. ಆಸಕ್ತರಾಗಿರುವ ಭೂಮಿ ದೇಶ ಭಾರತ. ಆ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು. ನೋಡಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನಾವು ಭಾರತೀಯರು ಇದರಲ್ಲಿದೆ ತುಂಬ ಇಂಪಾರ್ಟೆಂಟ್ ಆಗಿರೋದು ನೋಡ್ಕೊಳ್ಳಿ. ಭೂಪಟದಲ್ಲಿ ನಿಲ್ಲುವ ಪ್ರಾಚೀನ ಸ್ಥಳನಾಮಗಳನ್ನು ಗಮನಿಸಿ. ಇವು ಆ ಕಾಲದ ಶಾಸನಗಳು ಕಂಡು ಬರುತ್ತದೆ. ಹೆಚ್ಚಿನ ಸ್ಥಳನಾಮಗಳು ನೋಡಿ. ಮಗಧ ಇದು ಬಿಹಾರ. ಓಕೆನಾ. ಮಗಧ ಇದು ಬಿಹಾರ. ಓಕೆನಾ. ಮಗಧ ಇದು ಬಿಹಾರ. ಮಗಧವನ್ನು ಮೊದಲೇನು, ಈಗಿನ ಬಿಹಾರವನ್ನು ಮೊದಲು ಮಗಧ ಅಂತ ಕರೀತಾರೆ. ಸೊ ಈಗಿನ ಒರಿಸ್ಸಾವನ್ನು ಮೊದಲೇನು ಮಾಡ್ತಿದ್ರೆ ಕಳಿಂಗ ಅಂತ ಕರೀತಾ ಇದ್ದು. ಮಗಧವನ್ನು ಬಿಹಾರ ಅಂತ ಕರೀತಾರೆ. ಇದು TET ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಮತ್ತು ಪೊಲೀಸ್ ಎಕ್ಸಾಮಿನೇಷನ್ ಒಂದ್ಸರಿ ಕೊಟ್ಟಿದ್ದಾರೆ. ಮಗಧವನ್ನು ಬಿಹಾರ, ಭೀಮಾ ಅಂತ ಇಟ್ಕೊಂಬಿಡಿ. ಬಿಹಾರ, ಮಗಧೀರ, ಬಿಹಾರ, ಮಗಧ. ಕಳಿಂಗ, ಒರಿಸ್ಸಾ, ಓಕ ಅಥವಾ ಕಾವೋ. ಓಕೆನಾ. ಕಳಿಂಗ, ಒರಿಸ್ಸಾ. ನೆಕ್ಸ್ಟ್ ಕೇರಳ, ಇಂದ್ರಪ್ರಸ್ಥ, ದೆಹಲಿ. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕ್ವಶನ್ನ ಕೊಟ್ಟಿದ್ದಾರೆ.
ಈಗ ಇರುವಂತಹ ದೆಹಲಿಯ ಇಂದಿನ ಹೆಸರೇನು ಅಂತ ಕೊಟ್ಟಿದ್ದಾರೆ ಇಂದ್ರಪ್ರಸ್ಥ. ಅದನ್ನ ಬಿಟ್ರೆ ಪ್ರಯಾಗ ಗ್ಯಾರಂಟಿ. ಪ್ರಯಾಗ ಮೀನ್ಸ್ ಅಲಹಾಬಾದ್. ಪ್ರಯಾಗವನ್ನ ಅಲಹಾಬಾದ್ ಅಪ್ರ ಅಂತ ಇಟ್ಕೊಂಡ. ಅಲಹಾಬಾದ್ ಪ್ರಯಾಗ, ದೆಹಲಿ ಇಂದ್ರಪ್ರಸ್ಥ ಅಂತ ಕರೆದರೆ. ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿರುವುದಾನೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಸ್ಥಳ ನಾಮಗಳನ್ನು ಬದಲಿಸುವ ಕಾಲಕ್ಕೆ ನಡೆದಿದೆ, ಈಗಲೂ ನಡೆಯುತ್ತಿದೆ. ಮದ್ರಾಸ್, ಚೆನ್ನೈ, ಪ್ರಯಾಗ, ಅಲಹಾಬಾದ್, ಬರೋಡಾ, ವಡೋದರಾ, ಮುಂಬೈ ಇಂತಹ ವಿದ್ಯಮಾನಗಳು ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಆರಂಭದಲ್ಲಿ ನೀಡಲಾಗಿದೆ. ಇಂಪಾರ್ಟೆಂಟು ಇಲ್ಲೊಂದಿದೆ ನೋಡ್ಕೊಳ್ಳಿ, ಇದೇ ಇಂಪಾರ್ಟೆಂಟ್. ಅಶೋಕನ ಶಿಲಾಶಾಸನಗಳಲ್ಲಿ ಅಂಕೆಗಳನ್ನು ವಿಫಲವಾಗಿ ಬಳಸಲಾಗಿದೆ. 2300 ವರ್ಷಗಳಷ್ಟಿಂದನೂ ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳು ಬಳಕೆಗೆ ಬಂದಿರಲಿಲ್ಲ. ಓಕೆನಾ. ಇದಾದ ನಂತರ ಇಲ್ಲೊಂದಿದೆ ನೋಡ್ಕೊಳ್ಳಿ, ಶನ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಒಂದು ಹೆಮ್ಮೆ. ಓಕೆನಾ. ಇದನ್ನೇನು ತಿಳ್ಕೊಂಡಿವಿ ನಾವಿಲ್ಲಿ? ಸೊನ್ನೆಯನ್ನು ಕಂಡುಹಿಡಿದಿದ್ದು ಯಾರು? ಸೊನ್ನೆಯನ್ನು ಕಂಡಿದ್ದು ನಮ್ಮ ಭಾರತೀಯರು. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಸೊನ್ನೆಯನ್ನು ಕಂಡುಹಿಡಿದು ನಮ್ಮ ಭಾರತೀಯರು. ಅದಾದ ನಂತರ ಭೂಮಿ ಗುಂಡಾಗಿದೆ ಅಥವಾ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿಗಳ ಆರ್ಯಭಟ ತೋರಿಸಿಕೊಟ್ಟಿದ್ದು. ಇದು ಒಂದು ಇಂಪಾರ್ಟೆಂಟ್. ಭೂಮಿ ಯಾವ ಆಕಾರದಲ್ಲಿದೆಯಪ್ಪ ಅಂತಂದ್ರೆ ಜಿಯಡ್ ಆಕಾರದಲ್ಲಿದೆ. ಭೂಮಿ ಗುಂಡಾಗಿದೆ ಅಂತ ಬರಿಬೇಡಿ. ಭೂಮಿ ಯಾವ ಆಕಾರದಲ್ಲಿದೆಯಪ್ಪ ಅಂತಂದ್ರೆ ಜಿಯಡ್ ಆಕಾರದಲ್ಲಿದೆ. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ. ಭ್ರಮಣ ಅಂದರೆ ಸೂರ್ಯನ ಸುತ್ತ ಭೂಮಿ ತಿರುಗುತ್ತದೆ ಅನ್ನೋದಕ್ಕೆ ಅದನ್ನು ತೋರಿಸ್ಕೊಟ್ಟಿದ್ದು ನಮ್ಮ ಆರ್ಯಭಟ ಸ್ವಾಮಿ. ಓಕೆನಾ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಸಲ್ಲುವುದು ಕೋಪರ್ನಿಕಸ್. ಇದೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ಕೋಪರ್ನಿಕಸ್ ಎಂಬಾತನಿಗೆ ಇವತ್ತಿಗಿಂತ 10 ಶತಮಾನ ಹಿಂದಿನದು. ಆರ್ಯಭಟ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ವಲಗೊಳಿಸಿದನು. ಇಂಥದ್ದೊಂದು ನಕಾಶೆಯನ್ನು ಬಳಸಿಯೇ 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ವಾಸ್ಕೋ ಡಿ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ. ವಾಸ್ಕೋ ಡಿ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಎಕ್ಸಾಮಿಗೆ ಬರ್ಬೋದು. ಇಲ್ಲಿದ್ದಾರೆ ನೋಡಿ. ಎಸ್, ಬುದ್ಧ, ಶ್ರೀಲಂಕಾ, ಗೌತಮ ಬುದ್ಧ. ಓಕೆನಾ. ಬುದ್ಧನ ಬೋಧನೆಗಳನ್ನ ಕೇಳಿದರೆ ಜ್ಞಾನೋದಯವಾಗುವುದುಂಟು. ಓಕೆನಾ. ನೋಡೋಣ ಏನೇನು ಕೊಟ್ಟಿದ್ದು ನೋಡ್ಕೊಳ್ಳಿ. ಇಲ್ಲೊಂದು ಎಕ್ಸಾಮಿನೇಷನ್ ಕೊಟ್ಟಿದ್ದು ನೋಡ್ಕೊಳ್ಳಿ. ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಬಮಿಯನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿಯಾಗುವುದಿಲ್ಲ. ಓಕೆ, ಇದೊಂದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಿದೆಯಪ್ಪ ಅಂತಂದರೆ ಆಫ್ಘಾನಿಸ್ತಾನದ ಬಮಿಯನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿಯಾಗುವುದಿಲ್ಲವೇ. ಇದು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಬುದ್ಧ ಶ್ರೀಲಂಕಾದಲ್ಲಿ ಇಲ್ಲಿದೆ ನೋಡಿ ಸಂಪೂರ್ಣವಂತ ಪಿಕ್ಚರ್. ಓಕೆನಾ. ಈಗ ನೋಡ್ಕೊಳ್ಳಿ, ಇಲ್ಲೇನು ಕೊಟ್ಟಿದ್ದಾರೆ, ಇದು ಎಕ್ಸಾಮಿನೇಷನ್ ಕೊಟ್ಟಿರೋದು ನೋಡ್ಕೊಳ್ಳಿ. ಕಾಂಬೋಡಿಯಾದ ಅಂಗಾಕರ್ ವಾಟ್ ಓಕೆನಾ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ನೋಡ್ಕೊಳ್ಳಿ, ಅಂಗಾಕರ್ ಕಾಂಬೋಡಿಯಾದಲ್ಲಿ ಅಂಗಾಕರ್ ವಾಟ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಅಂಗಾಕರ್ ವಾಟ್ ಎಲ್ಲಿದೆಯಪ್ಪ ಅಂತಂದರೆ ಅಂಗಾಕರ್ ವಾಟ್ ಹಿಂದೂ ದೇವಾಲಯ ಎಲ್ಲಿದೆಯಪ್ಪ ಅಂತಂದರೆ ಕಾಂಬೋಡಿಯಾದಲ್ಲಿದೆ. ಇದು ಕ್ವಶನ್ನು ತುಂಬ ಸರಿ ರೈಸ್ ಮಾಡಿದ್ದಾರೆ ಅವರು. ಓಕೆನಾ. ಅಂಗಾಕರ್ ವಾಟ್ ಎಲ್ಲಿದೆಯಪ್ಪ ಅಂತಂದರೆ ಕಾಂಬೋಡಿಯಾದಲ್ಲೈತೆ. ಈ ಕ್ವಶನ್ನ ಕೊಟ್ಟಿದ್ದಾರೆ, ತುಂಬ ಸರಿ ರೈಸ್ ಮಾಡಿದ್ದಾರೆ ನಮಗೆ. ನೋಡ್ಕೊಳ್ಳಿ, ಅಂಗಾಕರ್ ವಾಟ್ ಎಲ್ಲಿದೆ? ಹಿಂದೂ ದೇವಾಲಯ ಕಾಂಬೋಡಿಯಾದಲ್ಲಿದೆ. ಕಾಂಬೋಡಿಯಾದಲ್ಲಿ ಅಂಗೋರಾ ವಾಟ್ ಅಂಗಾಕರ್ ವಾಟ್ ಅಲ್ಲ, ಅಂಗೋರಾ ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾ. ನೋಡಿ ಇಲ್ಲಿದೆ ನೋಡಿ ಅಂಗೋರಾ ವಾಟ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ.
ಇದು ಹಿಂದೂ ದೇವಾಲಯ. ಇದನ್ನು ಸುಮಾರು ಸರಿ ಎಕ್ಸಾಮ್ ಕೊಟ್ಟಿದ್ದಾನೆ. ಯಾಕಂದ್ರೆ ಅಂಗೋರಾ ವಾಟ್ ಹಿಂದೂ ದೇವಾಲಯ ಎಲ್ಲಿದೆ? ಕಾಂಬೋಡಿಯಾದಲ್ಲಿದೆ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಇದನ್ನು ಬಿಟ್ಟರೆ ನೋಡ್ಕೊಳ್ಳಿ, ಇದನ್ನು ಬಿಟ್ಕೊಳ್ಳಿ, ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯವಿದು. ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ. ನೋಡಿ, ಬೋರೋಬುದೂರ್ ಬೌದ್ಧ ದೇವಾಲಯ, ಜಾವಾ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟು. ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದು. ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳು. ಯಾವುದ್ಯಾವುದು? ಒಂದು ಅಂಗೋರಾ ವಾಟು, ಅದು ಕಾಂಬೋಡಿಯಾದಲ್ಲಿದೆ. ಇನ್ನೊಂದು ಬೋರೋಬುದೂರು ದೇವಾಲಯ, ಜಾವಾದಲ್ಲಿದೆ. ಓಕೆನಾ. ಆಗ್ನೇಯ ಏಷ್ಯಾಗಳಲ್ಲಿ ಸಂಸ್ಕೃತಿಯು 9 ಶತಮಾನಗಳ ಕಾಲ ಜನಜೀವನ ಬೆಳಗಿತು. 9 ಶತಮಾನ. ಇವಾಗ ಎಷ್ಟನೇ ಶತಮಾನ? ನೀವೇ ಕಮೆಂಟ್ ಮಾಡಿ ಎಷ್ಟನೇ ಶತಮಾನ ಅಂತ ಹೇಳಿ. ಓಕೆನಾ. ಎಸ್, ನೆಕ್ಸ್ಟ್ ನೋಡ್ಕೊಳ್ಳಿ, ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಅಂತ ಕೊಟ್ಟಿದ್ರು. ಎಸ್, ಏನಪ್ಪ ಅಂತಂದರೆ ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು ಅಂತ. ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವಪಡಬೇಡ, ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳನ್ನು ಎಂದಿಗೂ ನಮ್ಮ ಮುಂದಿವೆ. ಎಸ್, ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಮೌಲ್ಯಗಳು ಅಂತಂದರೆ ನಾವು ಅನುಸರಿಸಬೇಕಾದಂಥ ಕೆಲವು ನಿಯಮಗಳು, ಆಚಾರ್ಯಗಳನ್ನು ನಾವು ಮೌಲ್ಯಗಳು ಅಂತ ಕರಿತೀವಿ. ಅತಿಥಿಗಳನ್ನು ದೇವರಂತೆ ಭಾವಿಸು. ನೋಡಿ, ಯಾರೇ ಆಗಿರಲಿ, ಅತಿಥಿಗಳಾಗಲಿ, ನಾವು ಅವರನ್ನು ದೇವರಂತೆ ಪೂಜೆ ಮಾಡಬೇಕು. ಹಿಂಸೆ ಮತ್ತು ಪೌರುಷ ಅಂತಿದೆ, ಇದೇನು ಬೇಡ, ಇದು ನೋಡ್ಕೊಳ್ಳಿ. ನೆಕ್ಸ್ಟು, ಎಲ್ಲ ಜನರು ಸುಖಿಗಳಾಗಿ, ಸರ್ವೇ ಜನ ಸುಖಿನೋ ಭವಂತು. ನೋಡಿ, ಇದರ ಅರ್ಥನೇ ನಮಗೆ ಗೊತ್ತಿರಲ್ಲ, ಕೇಳಿರ್ತೀವಿ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ಬಿಟ್ಟು. ಸರ್ವಧರ್ಮ ಸಮಾನತೆ ಅಂತ ಇದೆ. ನೋಡಿ, ಇಲ್ಲಿದೆ ನೋಡಿ, ದೇವರು ಒಬ್ಬನೇ, ನಾಮ ಹಲವು. ಯಪ್ಪ ದೇವರು, ಇದೊಂದಕ್ಕೆ ಅರ್ಥ ನಾನು ಕ್ಲಿಯರಾಗಿ ಹೇಳಿಬಿಡ್ತೀನಪ್ಪ. ಯಾಕಂತ ಕೇಳಿಸ್ಕೊಡ್ರಪ್ಪ, ಸಾಕಾಗ್ಬಿಟ್ಟದೆ ದೇವ್ರಿಗೆ ಸುತ್ತಿ 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 ಸುತ್ತಿ. ಹಂಗಾಗಿ ನೋಡ್ಕೊಳ್ಳಿ, ದೇವರೊಬ್ಬರೇ ಇರೋದು. 300-400 ಕೋಟಿ ದೇವರುಗಳಿದೆ, ಆದರೆ ದೇವರೊಬ್ಬನೇ ನಾಮಲು. ಯಾರು ಗೊತ್ತಾ ನಿಜವಾದ ದೇವರು? ಯಾರು ಹೇಳಿ ನೋಡೋಣ. ನಿಜವಾದ ದೇವರು ಯಾರು ಗೊತ್ತಾ? ನನ್ನ ಪ್ರಕಾರ ನಿಜವಾದ ದೇವರು ಮನುಷ್ಯನೇ. ಈ ಮನುಷ್ಯನೇ ನಿಜವಾದ ದೇವರು. ಮನುಷ್ಯರನ್ನು ಪ್ರೀತಿ ಮಾಡಿ, ಅದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ವಿಷಯದಿಂದ ನಿನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಓಕೆನಾ, ಇದೊಂದು ತಿಳ್ಕೊಳ್ಳಿ. ಇಷ್ಟು ಹಾಂ, ಇಲ್ಲ ಆಗಿಲ್ಲ. ಓಕೆ, ಋಷಭನಾಥ ಜೈನ ಧರ್ಮದ ಮೊದಲನೇ ತೀರ್ಥಂಕರ. ಹೌದು ನೋಡಿ, ನಾನು ಆಗಲೇ ಹೇಳಿದೆ, ಋಷಭನಾಥ ಮೊದಲನೇದ. ಯಾಕಂದರೆ ಋಷಭನಾಥ ಜೈನ ಧರ್ಮದ ತೀರ್ಥಂಕರ. 24 ತೀರ್ಥಂಕರರಲ್ಲಿ ವರ್ಧಮಾನ ಮಹಾವೀರ ಕೊನೆಯವನು. ಓಕೆನಾ. ದುಷ್ಯಂತ ಶಾಕುಂತಲೆ ವೀರಪುತ್ರನಾದ ಭರತನಿಂದ ದುಷ್ಯಂತ ಶಾಕುಂತಲೆ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿ ಇದೆ. ನೋಡಿ, ಭಾರತ ಎಂಬ ಹೆಸರು ಪ್ರತೀತಿ. ದುಷ್ಯಂತ ಮತ್ತು ಶಾಕುಂತಲೆ ವೀರಪುತ್ರ ಇವ. ಓಕೆ. ಆಂಗ್ಲರ ಪ್ರಭಾವದ ಬೌದ್ಧ ಧರ್ಮ, ಜೈನ ಮತ ಮತ್ತು ಸಿಖ್ ಮತ ಅನುಕ್ರಮವಾಗಿ ಬುದ್ಧಿಸಂ, ಜೈನಿಸಂ ಮತ್ತು ಸಿಖಿಸಂ ಎಂದು ಆಯಿತು. ಓಕೆ. ಬ್ರಹ್ಮದೇವ ಇಂಡೋನೇಷ್ಯಾದಲ್ಲಿ ಜಾವಾ, ಸುಮಾತ್ರ, ಬಾಲಿ ಇವನ್ನು ಸುವರ್ಣದ್ವೀಪ, ವಿಯೆಟ್ನಾಮನ್ನು ಚಂಪಾ ಮತ್ತು ಕಾಂಬೋಡಿಯಾವನ್ನು ಕಂಬುಜ ಎಂದು ಕರೆಯಲಾಗುತ್ತಿತ್ತು. ಓಕೆನಾ. ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಕ್ವಶನ್ನ ನೋಡ್ಕೊಳ್ಳಿ. ಆನ್ಸರ್ಸ್ ಗೊತ್ತಿದ್ರೆ ಇದು ಮಾಡಿ. ಓಕೆನಾ. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆಯುತ್ತಿದ್ದರು? ಪುರಾಣಗಳಲ್ಲಿ ಭಾರತವನ್ನು ಭರತಖಂಡ ಎಂದು ಕರೆಯುತ್ತಿದ್ದರು. ಗಣಿತ ಕ್ಷೇತ್ರಕ್ಕೆ ಭಾರತೀಯ ಶ್ರೇಷ್ಠ ಕೊಡುಗೆ ನೀಡಿದವರು ಯಾರು? ಆರ್ಯಭಟ. ನೆನಪಲ್ಲಿಟ್ಕೊಳ್ಳಿ. ಆರ್ಯಭಟನ ಮಹತ್ವ ಸಾಧನೆಯನ್ನು ಭೂಮಿ ಗುಡ್ಡಾಗಿದೆ ಅಂತ ಹೇಳ್ತಾನೆ, ಮತ್ತು ಭ್ರಮಣಾವಧಿ, ಭೂಮಿ ಗುಡ್ಡ, ಸೂರ್ಯನ ಸುತ್ತ ಅಂತ ನೋಡಿ. ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಅಂತ ಕೇಳಿದ, ನಾನು ಅಲ್ಲಿ ಹೇಳಿದೆ. ಬೌದ್ಧ ದೇವಾಲಯ ಎಲ್ಲಿದೆಯಪ್ಪ ಅಂದರೆ ಬಾರಬಂದೂರು, ಜಾವಾದಲ್ಲಿದೆ ಅಂತ ಹೇಳಿದೆ.
ಓಕೆನಾ. ಭಾರತೀಯ ಸಂಸ್ಕೃತಿ ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ನೋಡೋಣ. ಯಾವುದಾದ್ರು 2 ಭಾರತೀಯ ಮೌಲ್ಯಗಳು. ದೇವನೊಬ್ಬ ನಾಮಹಲು. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಇದೊಂದು ಲೆಸನ್ ಮುಗಿಯುತ್ತೆ. ಓಕೆನಾ, ಏನೇನು ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ. ಜನನಿ ಜನ್ಮಭೂಮಿಷ ಸ್ವರ್ಗಾದಪಿ ಅಂದ್ರೆ ಅರ್ಥ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಹೇಳ್ತೇವೆ. ಭರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಋಷಭನಾಥ ಹಿರಿಯ ಮಗ ಭರತನೆಂಬ ಭರತ ವರ್ಷ ಭಾರತ ದೇಶವನ್ನು ಆಳ್ವಿಕೆ ಮಾಡಿದ್ರಿಂದ ಭರತ ಖಂಡವನ್ನು ಆಳ್ವಿಕೆ ಮಾಡಿದ ಭರತ ವರ್ಷ ಅಥವಾ ಭಾರತ ದೇಶದಿಂದ ಹೆಸರು ಬಂತು. ಹಿಂದೂ ಧರ್ಮ ಸಿಂಧೂ ನದಿಯ ಇಂಡಿಯಾ ಮತ್ತು ಹಿಂದೂ ಧರ್ಮ ಮ್ಯೂಸಿಯಂ ಎನಿಸಿತು. ವಿಲಿಯಂ ಜೋನ್ಸ್ ಜೂನಿಯರ್ ಶಕುಂತಲ ಮುಂತಾದ ಸಾಂಸ್ಕೃತಿಕ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದ. ನೆನಪಲ್ಲಿಟ್ಕೊಳ್ಳಿ. 50 ನೋಡ್ಕೊಂಡು ಇಲ್ಲೇನಿದೆ? ಅರಬ್ಬಿ ಸಮುದ್ರ, ಇದು ಬಂಗಾಳ ಕೊಲ್ಲಿ, ಕೆಳಗಡೆ ಹಿಂದೂ ಮಹಾಸಾಗರ. ನೆಕ್ಸ್ಟ್ ನೋಡ್ಕೊಳ್ಳಿ, ಬಿಹಾರವನ್ನು ಮಗಧ ಅಂತ ಕರಿತಿದ್ರು. ಮಗಧವನ್ನು ಈಗ ಬಿಹಾರ ಅಂತ ಕರೀತಾರೆ. ಕಳಿಂಗವನ್ನು ಒರಿಸ್ಸಾ ಅಂತ ಕರಿತಿದ್ರು. ಚೈರವನ್ನು ಕೇರಳ ಅಂತ ಕರೀತಾರೆ. ಸೊ ದೆಹಲಿ ಇಂದ್ರಪ್ರಸ್ಥ ಭೂಮಿ, ಇದು ಇಂಪಾರ್ಟೆಂಟು. ಅಥವಾ ಪ್ರಯಾಗ ಅಲಹಾಬಾದ್ ಇಂಪಾರ್ಟೆಂಟ್, ಎರಡಕ್ಕೊಂದು ಇಂಪಾರ್ಟೆಂಟ್. ದೆಹಲಿ ಇಂದ್ರಪ್ರಸ್ಥ, ಇಂದ್ರಪ್ರಸ್ಥ ದೆಹಲಿ ಇಂದ. ಓಕೆನಾ. ಪ್ರಯಾಗ ಅಪ್ರ ಮೀನ್ಸ್ ಅಲಹಾಬಾದ್, ಪ್ರಯಾಗ ಮಪ್ರ. ಬಿಹಾರ ಮಗ ಭೀಮಾ, ಬಿಹಾರ ಮಗಧ. ಓಕೆನಾ. ಸೊನ್ನೆಯನ್ನು ಕಂಡಿದ್ದು ಭಾರತೀಯರು. ಭೂಮಿ ಗುಂಡಾಗಿದೆ ಅಂತ ಹೇಳಿದ್ದು ಆರ್ಯಭಟ್ಟ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರ್ತಾನೆ. ನೆಕ್ಸ್ಟು ಬುದ್ಧನ ಮೂರ್ತಿ ಇರುವಂಥದ್ದು ಶ್ರೀಲಂಕಾ. ಬುದ್ಧ ಶ್ರೀಲಂಕಾದಲ್ಲಿ ಇರಿದ್ದು, ಇದು ನೋಡ್ಕೊಳ್ಳಿ. ಇದನ್ನು ಅಫ್ಘಾನಿಸ್ತಾನ ಬೊಮಿಯಾದ ಎಂಬಲ್ಲಿತ್ತು ಎಂದರೆ ನಿಮಗೆ ಆಶ್ಚರ್ಯ ಆಗುವುದಿಲ್ಲವೇ? ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಬೊಮಿಯನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಆಶ್ಚರ್ಯ ಆಗುವುದಿಲ್ಲ. ಬೊಮಿಯನ್ ಎಂಬಲ್ಲಿದೆ. ಅಂಗೌಕರ ವಾಟೆಯಲ್ಲಿದೆಯಪ್ಪ ಅಂತಂದರೆ ಕಾಂಬೋಡಿಯಾದಲ್ಲಿ ಐತೆ. ಹಿಂದೂ ದೇವಾಲಯ ಜಗತ್ ಪ್ರಸಿದ್ಧ ಬೋರ್ಬಂದರ್ ಬೌದ್ಧ ದೇವಾಲಯ. ಬೋರ್ಬದೂರು ಬೌದ್ಧ ದೇವಾಲಯ ಜಾವಾದಲ್ಲಿ. ಅದೊಂದು ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ನಮ್ಮ ಮೌಲ್ಯಗಳು. ಓಕೆನಾ. ಅತಿಥಿಗಳನ್ನು ದೇವರಂತೆ ಭಾವಿಸು, ದೇವರೊಬ್ಬನ ನಾಮಲು. ನೋಡಿ, ಒಂದೇ ದೇವರಿದೆ, ನಾವೆಲ್ಲರನ್ನೂ ಪೂಜೆ ಮಾಡ್ತೀವಿ. ಯಪ್ಪ ದೇವ ಏನೋ ಮಾಡ್ಕೊಳ್ತಾ ಹೋಗೋಣ, ಹೌದಲ್ವಾ? ನಮ್ಗೆ ಯಾಕೆ? ನಾವು ಹಂಗೆ ಹೇಳೋದಲ್ಲ, ಮಾತಾಡೋದಂತ ಮಾತಾಡ್ಬಿಡೋದು, ನಮ್ಗೆ ಯಾಕೆ ಅಂತೇಳಿ. ಓಕೆ, ಇಲ್ಲಿ ಬಿಡಿ. ನೆಕ್ಸ್ಟ್, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ನಮ್ಮ ಹೆಮ್ಮೆಯ ರಾಜ್ಯ ಯಾವುದು? ಕರ್ನಾಟಕ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಎಸ್, ನೋಡ್ಕೊಳ್ಳಿ. ಏನೇನು ಹೇಳ್ತೀನಿ ಎಲ್ಲ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ಉದಾಹರಣೆಗಳು ಓಕೆ, ಅದಿರಲಿ. ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ. ಲೆಸನ್ ಸಿಗ್ತಾ ಇಲ್ಲ, ಎಲ್ಲ ಇದೆ ಬಟ್ ಯಾವ ಲೆಸನ್ ಅಂತ ಗೊತ್ತಾಗ್ತಿಲ್ಲ. ಯಾವುದ್ರಲ್ಲಿದೆ?
ನಾನು ನೋಡಿದ್ದೀನಿ. ಓಕೆ ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಮೌರ್ಯರು ಮತ್ತು ಕುಶಾನರು ನೋಡ್ಕೊಳ್ರಪ್ಪ. ಮೌರ್ಯರು ಮತ್ತು ಕುಶಾನರು, ಮೌರ್ಯರು ಮತ್ತು ಅಶೋಕ ಚಕ್ರವರ್ತಿ. ಇಲ್ಲಿಂದ ನೋಡ್ಕೊಳ್ಳಿ. ಹಾಂ, ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಇಲ್ಲಿಂದ ನೋಡ್ಕೊಳ್ಳಿಪ್ಪ. ಎಸ್, ಮೌರ್ಯರು ಮತ್ತು ಕುಶಾನರು, ಹೌದಲ್ವಾ? ಎಸ್, ನೋಡ್ಕೊಳ್ಳಿ. ಮೌರ್ಯ ಸಾಮ್ರಾಜ್ಯವು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ. ವಿವಿಧ ಕ್ಷೇತ್ರಗಳಿಗೆ ಅದು ನೀಡಿದ ಕೊಡುಗೆ ಅಪೂರ್ವವಾದ. ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದ ಹೆಸರಾಂತ ಸಾಮ್ರಾಟರು. ಚಂದ್ರಗುಪ್ತ ಮೌರ್ಯ ಅಲ್ಲ ನೋಡಿ, ಇಲ್ಲಿ ಅಂದ್ಕೊಳ್ಳಿ. ನಾಣ್ಯ ಮತ್ತು ನೋಟಿನ ಮೇಲೆ ಸಿಂಹದ ಲಾಂಛನ ಏಕಿದೆ ಎಂದು ಅವಳಿಗೆ ತಿಳಿಯದು. ಶಿಕ್ಷಕರು ಅಶೋಕನ ಪಾಠವನ್ನು ಮಾಡಿ ಮುಗಿಸಿದಾಗ ಅವಳಿಗೆ ಉತ್ತರ ಸಿಕ್ಕಿತು. ಓಕೆ, ಈಗ ನಾಣ್ಯಗಳ ಮೇಲೆ ಸಿಂಹಗಳ ಲಾಂಛನ ಇದೆಯಲ್ಲ, ಅದು ಯಾಕಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇದು ಒಂದು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಏನಂತ ಅಂದರೆ, ಯಾರು ಹಿಂಗೆ ಕರೀತಾರೆ ಅಂತ ಹೇಳ್ಬಿಟ್ಟು, ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ. ನೋಡಿ, ಒಬ್ಬ ಮಹಾನ್ ಸಾಮ್ರಾಟ ವ್ಯಕ್ತಿ ಯಾವ ರೀತಿಯಾಗಿ ಅದ್ಭುತವಾಗಿ ಕೊಡ್ತಾರೆ ನೋಡ್ಕೊಳ್ಳಿ. ಈ ಮಾತನ್ನು ನುಡಿದರು ಯಾರು ಗೊತ್ತೇ? ಅವರೇ ನಮ್ಮ ಅಶೋಕ ಚಕ್ರವರ್ತಿ. ಇಂತಹ ಸಾಮ್ರಾಟನ ರಾಜವಂಶದ ಬಗ್ಗೆ ತಿಳಿಯೋಣ, ಓಕೆನಾ? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುತ್ತದೆ. ನೋಡಿ, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಚಂದ್ರಗುಪ್ತ ಮೌರ್ಯನಿಗೆ ಸಲ್ಲುತ್ತದೆ. ತಂದೆಯನ್ನು ಕಳೆದುಕೊಂಡ ಇವನು ವಿಷ್ಣುಗುಪ್ತ ಅಂದರೆ ಕೌಟಿಲ್ಯನ ಹತ್ರ ಏನು ಮಾಡ್ತಾನಪ್ಪ ಅಂತಂದರೆ ಬೆಳೀತಾನೆ. ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ತನ್ನ ತಂದೆಯನ್ನು ಕಳ್ಕೊತಾನೆ. ಬಟ್ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಚಂದ್ರಗುಪ್ತ ಮೌರ್ಯನೇ. ಸೊ ಇವ್ರೇನು ಮಾಡ್ತಾನಪ್ಪ, ತನ್ನ ತಂದೆಯನ್ನು ಕಳ್ಕೊಂಡ ನಂತರ ಏನು ಮಾಡ್ತಾನಪ್ಪ ಅಂದರೆ ಕೌಟಿಲ್ಯನ ಹತ್ರ ಏನು ಮಾಡ್ತಾನೆ, ಆಶ್ರಯವನ್ನು ಪಡಿತಾನೆ. ಸೊ ಕೌಟಿಲ್ಯ ಮತ್ತು ಚಾಣಕ್ಯ. ಕೌಟಿಲ್ಯನ ಮತ್ತೊಂದು ಹೆಸರೇನಪ್ಪ ಅಂದರೆ ಚಾಣಕ್ಯ ಅಂತ ಕರಿತೀವಿ. ಬ್ರಾಹ್ಮಣನ ತಕ್ಷಶಿಲಾ ನಗರಕ್ಕೆ ಕರೆದೊಯ್ದು ಇಲ್ಲಿ ಯೋಗ್ಯ ಶಿಕ್ಷಣವನ್ನು ಕೊಡಿಸಿದ. ಆದರೆ ಇದರ ಉದ್ದೇಶ ಚಂದ್ರಗುಪ್ತನ ಮೂಲಕ ಭಾರತದ ವಾಯುವ್ಯ ಭೂಭಾಗವನ್ನು ಗ್ರೀಕರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದಾಗಿತ್ತು. ಇದೇ ವೇಳೆ ಮಗಧ ರಾಜನ ದುಷ್ಟ ಆಡಳಿತವನ್ನು ಕಿತ್ತೊಗೆಯುವುದು ಕೌಟಿಲ್ಯನ ಗುರಿಯಾಗಿತ್ತು. ನೋಡಿ, ಮಗಧ ರಾಜನ ದುಷ್ಟ ಆಡಳಿತವನ್ನು ಕಿತ್ತು ಒಗೆಯುವುದು ಕೌಟಿಲ್ಯನ ಗುರಿಯಾಗಿತ್ತು. ಯಾಕೆ ಇವನ ಗುರಿಯಾಗಿತ್ತು ಅಂತಂದ್ರಪ್ಪ ಅಂತಂದರೆ,
ಕೌಟಿಲ್ಯನ ಏನು ಮಾಡ್ತಾನಪ್ಪ ಅಂತಂದರೆ, ಮಗಧ ರಾಜನ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಆಸ್ಥಾನಕ್ಕೆ ಕರೀತಾನೆ. ಆಸ್ಥಾನಕ್ಕೆ ಕರೆದು ಏನು ಮಾಡ್ತಾನೆ, ಅಸಭ್ಯವಾಗಿ ವರ್ತನೆ ಮಾಡಿರೋದರಿಂದ ಕೌಟಿಲ್ಯನಿಗೆ ಅವಮಾನ ಆಗಿರುತ್ತೆ. ಅದೇ ಸಭಾಂಗಣದಲ್ಲಿ ಕೌಟಿಲ್ಯ ಹೇಳ್ತಾನೆ, ನಿನ್ನನ್ನು ನಾನು ನನ್ನ ಸೈನ್ಯದಿಂದಲೇ ಹೊರಗೂಡಿಸುತ್ತೇನೆ ಅಂತ ಹೇಳಿಬಿಟ್ಟು ಶಬ್ದವನ್ನು ಮಾಡ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾನಪ್ಪ ಅಂದರೆ, ಮಗಧ ರಾಜನ ದುಷ್ಟ ಆಡಳಿತವನ್ನು ಕಿತ್ತೊಗೆಯೋದು ಕೌಟಿಲ್ಯನ ಒಂದು ಗುರಿಯಾಗಿರುತ್ತೆ. ಅದರ ಮುಖಾಂತರ ಏನು ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯನನ್ನು ಏನು ಮಾಡ್ತಾನಪ್ಪ ಅಂತಂದರೆ ತಯಾರಿ ಮಾಡು ಮಗಧ ರಾಜನನ್ನು ಸಂಪೂರ್ಣವಾಗಿ ನಾಶ ಮಾಡಿಸ್ತಾನೆ. ಸೊ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಹೋಗೋಣ ಬನ್ನಿ, ಓಕೆನಾ. ಅಶೋಕನ ಸಾಮ್ರಾಜ್ಯಗಳು ಕಂಡು ಬಂದು ಇದು ನೋಡಿ, ಮುನ್ಸೇರ, ಶಾಬೇಜ್ ಬುಗರ್ಗಿ, ಸಾಂಚಿ, ಸಾರನಾಥ, ಸಹಸ್ರನಾಮ, ಭಾಗ್ಗುಹೆಗಳು, ಓಕೆ, ಧಾಲ್ಕಿ, ಚೌಕದ, ಸನ್ನತಿ, ಮಸ್ಕಿ, ಗವಿಮಠ ನೋಡ್ಕೊಳ್ಳಿ. ಇಷ್ಟೇ ತಿಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಪಾಟಲಿಪುತ್ರ ಮೌರ್ಯರ ರಾಜಧಾನಿ, ಓಕೆನಾ, ಮೌರ್ಯರ ರಾಜಧಾನಿ. ಇದೊಂದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ, PC ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರಪ್ಪ ಅಂತಂದರೆ, ಮೌರ್ಯರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಇದು ಇಂಪಾರ್ಟೆಂಟ್. ಸಾರನಾಥ ಏನು ನೋಡಿ, ಬುದ್ಧನು ಪ್ರಥಮ ಬಾರಿಗೆ ಉಪದೇಶ ನೀಡಿದ ಪ್ರಥಮ ಸ್ಥಳ, ಅಂದರೆ ಬುದ್ಧನು ಉಪದೇಶ ನೀಡಿದ ಪ್ರಥಮ ಸ್ಥಳವೇ ಸಾರನಾಥ. ಸಾರನಾಥ ಇದೆ. ಸಂಚಿಯಲ್ಲಿ ಸ್ತೂಪ ಇದೆ, ಅಶೋಕನ ಸ್ತೂಪ ಇದೆ. ಅಶೋಕನ ಸ್ತೂಪ ಕಂಡು ಬಂದಿದೆ ಎಲ್ಲಿಯಪ್ಪ ಅಂತಂದರೆ ಸಾಂಚಿಯಲ್ಲಿ. ಇನ್ನು ರುಮಿಂಡೈ ಶಾಸನ, ಬುದ್ಧನ ಜನ್ಮಸ್ಥಳ ಅಶೋಕನ ಸ್ತಂಭ ಶಾಸನ ಸ್ಥಾಪಿಸಿದ ಸ್ಥಳ ರುಮಿಂಡೈ ಅಂತ ಕರಿತೀವಿ ನಾವು, ಓಕೆನಾ. ಎಸ್, ಇದು ಇಂಪಾರ್ಟೆಂಟ್, ಓಕೆನಾ. ನೋಡ್ಕೊಳ್ಳಿ, ಕೌಟಿಲ್ಯನ ಅರ್ಥಶಾಸ್ತ್ರ. ಯಾಕಂದ್ರೆ ಅಂದ್ಕೊಳ್ಳಿ, ಇಲ್ಲಿ ನಾನು ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ, ಓಕೆನಾ. ನೋಡಿ, ಇಲ್ಲಿದೆ ನೋಡ್ಕೊಳ್ಳಿ, ಪಾಟಲಿಪುತ್ರ ರಾಜಧಾನಿಯಾಗಿತ್ತು. ಯಾರ ರಾಜಧಾನಿಯಾಗಿತ್ತು? ಮೌರ್ಯರ ರಾಜಧಾನಿ ಯಾವುದಪ್ಪ ಅಂದರೆ ಪಾಟಲಿಪುತ್ರ. ಇಲ್ಲಿದೆ ನೋಡ್ಕೊಳ್ಳಿ, ಇದನ್ನು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಈ ಮಧ್ಯೆ ಏನು ಮಾಡ್ತಾನಪ್ಪ ಅಂತಂದರೆ, ಸೆಲ್ಯೂಕಸ್ ಎಂಬ ಗ್ರೀಕ್ ಅಧಿಕಾರಿಯು ಭಾರತದ ಮೇಲೆ ದಂಡೆತ್ತಿ ಬಂದನು. ಆಗಿಲ್ಲಿ ಆಳ್ವಿಕೆ ಯಾರು ಮಾಡ್ತಿದ್ರು? ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ಮಾಡ್ತಿದ್ದಾನೆ. ಆದರೆ ಚಂದ್ರಗುಪ್ತ ಅವನನ್ನು ಯುದ್ಧದಲ್ಲಿ ಹೀನಾಯವಾಗಿ ಸೋಲಿಸ್ತಾನೆ. ಯಾರು? ಸೆಲ್ಯೂಕಸ್ ಪಂದ್ಯದಲ್ಲಿ ಗ್ರೀಕ್ನಿಂದ ಬರ್ತಾನೆ. ಸೆಲ್ಯೂಕಸ್ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಆಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಭೂಭಾಗವನ್ನು ಚಂದ್ರಗುಪ್ತನ ಬಿಟ್ಟುಕೊಟ್ಟನೆ. ಇದು ಇಂಪಾರ್ಟೆಂಟ್, ಇದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಹಾಗಾದರೆ ಯುದ್ಧದಲ್ಲೇ ಗೆದ್ದಂಥ ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ನ ಏನನ್ನು ಕೊಡ್ತಾನೆ? ಆಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಭೂಭಾಗವನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಡ್ತಾನೆ. ಇದಕ್ಕೆ ಪದೇ ಚಂದ್ರಗುಪ್ತನ ಏನು ಮಾಡ್ತಾನಪ್ಪ ಅಂತಂದರೆ, ತರಬೇತಿ ಪಡೆದ 500 ಆನೆಗಳನ್ನು ಉಡುಗೊರೆಯಾಗಿ ಯಾರಿಗೆ ಕೊಡ್ತಾನಪ್ಪ ಅಂತಂದರೆ, ಇವನು ಕೊಡ್ತಾನೆ, ಸೆಲ್ಯೂಕಸ್ನ ಕೊಡ್ತಾನೆ. ಸೆಲ್ಯೂಕಸ್ ತನ್ನ ರಾಯಭಾರಿಯಾಗಿ ಮೆಗಾಸ್ತನಿಸ್ ಎಂಬವನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿದ. ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ವಿದೇಶದಿಂದ ಬಂದಂತಹ ರಾಯಭಾರಿ ಯಾರು ಅಂತ ಕೇಳಿದ್ದಾರೆ. ಮೆಗಾಸ್ತನಿಸನ್ ಬರ್ತಾನೆ. ಸೊ ಕಳಿಸಿದ ಆ ಕಾಲದ ಭಾರತ ಸ್ಥಿತಿಗತಿಗಳು ಬರೆದ ಪುಸ್ತಕವೇ ಇಂಡಿಕಾ. ಓಕೆನಾ. ಆ ಕಾಲದ ಭಾರತ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಇಂಡಿಕಾ ಎಂಬ ಕೃತಿಯನ್ನು ಬರೆದಿದ್ದು ಯಾರಪ್ಪ ಅಂತಂದರೆ ಮೆಗಾಸ್ತನಿಸ್ನ ಇಂಡಿಕಾದಲ್ಲಿ ಏನಿದೆಯಪ್ಪ ಅಂತಂದರೆ, ಭಾರತದ ಸ್ಥಿತಿಗತಿಗಳ ಬಗ್ಗೆ ವಿವರಣೆ ಮಾಡುವುದು. ಸೊ ಇದರೊಳಗೆ ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟ ಪುಸ್ತಕವೇ ಇಂಡಿಕಾ ಅಂತ ಕರೀಬೋದು ನಾವು. ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟ ಪುಸ್ತಕವೇ ಇಂಡಿಕಾ. ಕೌಟಿಲ್ಯನ ಅರ್ಥಶಾಸ್ತ್ರ ನೋಡ್ಕೊಳ್ಳಿ. ಕೌಟಿಲ್ಯ ಒಂದು ಕೃತಿಯನ್ನು ಬರೀತಾನೆ, ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೀತಾನೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನನ್ನ ಕ್ಲಾಸನ್ನು ನೀವು ಆಡಿಯೋ ಆದರೂ ಕೇಳ್ಕೊಳ್ಳಿ, ವಿಡಿಯೋ ಆದರೂ ಕೇಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಎಲ್ಲ ಕ್ವಶನ್ ಪೇಪರಲ್ಲಿರೋಂಥ ಮಾಹಿತಿಯನ್ನು ನಾನು ಕೊಡ್ತಾಯಿದ್ದೆ. ನಾನು ಕೌಟಿಲ್ಯನು ಚಂದ್ರಗುಪ್ತನ ಮಂತ್ರಿಯಾಗಿದ್ದ. ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ಆಡಳಿತವನ್ನು ನೋಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಅಧಿಕಾರ ಇದ್ದಿದ್ದು. ಈತನು ಅರ್ಥಶಾಸ್ತ್ರ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲೊಂದು ಕ್ವಶನ್ ರೈಸ್ ಮಾಡ್ಕೊಳ್ಳೋಣ. ಏನು ಕ್ವಶನ್ ಏನಂತ ನೋಡ್ಕೊಳ್ಳಿ. ಸೊ ಏನು ಕ್ವಶನ್ ಅಪ್ಪ ಅಂತಂದರೆ,
ಕೌಟಿಲ್ಯನ ಅರ್ಥಶಾಸ್ತ್ರ ಅಂದರೆ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದಿದ್ದು ಯಾರು? ಕೌಟಿಲ್ಯ. ಇದು ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುತ್ತದೆ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಳ್ಳಿ. ಆಗ ಅರ್ಥಶಾಸ್ತ್ರದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ. ನೋಡಿ ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನವನ್ನು ನೀಡುವ ಉತ್ತಮ ಕೃತಿ. ಅಂದರೆ ಒಂದು ರಾಜ್ಯವನ್ನು ಯಾವ ರೀತಿ ಆಡಳಿತ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಈ ಕೃತಿಯನ್ನು ನೋಡಿ ಕೌಟಿಲ್ಯ ಬರೆದಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತವಾಗಿದೆ ನೋಡಿ. ಎಷ್ಟು ಅಲ್ಲಿ ಮಗಧ ರಾಜನನ್ನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಚಂದ್ರಗುಪ್ತ ಮೌರ್ಯನನ್ನು ಏನು ಮಾಡ್ತಾನಪ್ಪ ಅಂತಂದರೆ ಎತ್ಕೊಂಡು ಬರ್ತಾನೆ. ಸೊ ಬಂದು ನೋಡಿ ಒಂದು ಕೃತಿಯನ್ನು ಬರೆದು ಅರ್ಥಶಾಸ್ತ್ರ ಎಂಬ ಕೃತಿ ಬರ್ತಾನೆ. ಆ ಅರ್ಥಶಾಸ್ತ್ರದಲ್ಲಿ ಏನಿದೆಯಪ್ಪ ಅಂದರೆ ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡಿದೆ. ಅಂದರೆ ಒಂದು ಆ ರಾಜ್ಯವನ್ನು ಯಾವ ರೀತಿ ಆಡಳಿತ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಅವರೇನು ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಕೌಟಿಲ್ಯನ ಅಭಿಪ್ರಾಯ. ಏಕೆಂದರೆ ರಾಜನು ಹೇಗಿರುವನು ನೋಡಿ ಇಲ್ಲಿದೆ ನೋಡಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ರಾಜನು ಹೇಗಿರುವನು ಹಾಗೆಯೇ ಪ್ರಜೆಗಳಿರುತ್ತಾರೆ. ತಾಯಿ ಹೇಗಿರ್ತಾಳೋ ಮಗಳಾಗಿರ್ತಾರೆ, ತಂದೆ ಹೇಗಿರ್ತಾನೋ ಮಗ ಹಂಗಿರುತ್ತೆ. ಅದೇ ರೀತಿಯಾಗಿ ರಾಜನು ಹೇಗಿರುವನೋ ಹಾಗೆಯೇ ಪ್ರಜೆಗಳಿರುತ್ತಾರೆ. ಪ್ರಜೆಗಳ ಭದ್ರತೆ ಸಮೃದ್ಧಿಗಳಿಗೆ ರಾಜನು ಕಾರಣವಾಗಿರುತ್ತಾನೆ. ಓಕೆನಾ? ಇಲ್ಲಿ ನೋಡ್ಕೊಳ್ಳಿ, ಅಶೋಕ ಚಕ್ರವರ್ತಿ ನೋಡಿ. ಚಂದ್ರಗುಪ್ತನ ನಂತರ ಆತನ ಮಗನಾದ ಬಿಂದುಸಾರನು ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯನ ಮಗನೇ ಬಿಂದುಸಾರ ಸಿಂಹಾಸನವಿದೆ. ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದ ಅಶೋಕನು ತನ್ನ ಆದರ್ಶ ಜಗತ್ತಿನ ಇತಿಹಾಸದ ನೋಡಿ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟಪ್ಪ. ಅಶೋಕನ ತಂದೆ ಯಾರಪ್ಪ? ಬಿಂದುಸಾರ. ಸೊ ಅಶೋಕ ಏನು ಮಾಡಿದ ತನ್ನ ಆದರ್ಶ ಇಂದಿನ ಜಗತ್ತಿನ ಇತಿಹಾಸವನ್ನು ಸೃಷ್ಟಿಸಿದ ಸ್ಥಾನ ಪಡೆದ ಚಕ್ರವರ್ತಿಯಾಗಿದ್ದಾನೆ. ಮೋಸ್ಟ್ ಇಂಪಾರ್ಟೆಂಟಪ್ಪ, ತುಂಬ ಇಂಪಾರ್ಟೆಂಟು. ಓಕೆನಾ? ಮೌರ್ಯ ಸಾಮ್ರಾಜ್ಯ ಇನ್ನೊಂದ್ಸಲ ರಿಪೀಟ್ ಬರ್ತೀನಿ ಬಿಡಿಪ್ಪ. ಓಕೆನಾ? ಆದರೆ ಇನ್ನು ಈಗ ನೋಡ್ಕೊಳ್ಳಿ. ಓಕೆನಾ? ಎಸ್ ನೋಡ್ಕೊಳ್ಳಿ. ಇನ್ನೊಂದು ಕ್ವಶನ್ ನೋಡ್ಕೊಳ್ಳಿ. ಓಕೆನಾ? ಕರ್ನಾಟಕದಲ್ಲಿ ಅಶೋಕನ 14 ಶಾಸನಗಳು ದೊರೆತಿವೆ. ಇದನ್ನ ಎಕ್ಸಾಮಿನೇಷನ್ ಕೇಳ್ತಾರೆ ನೋಡ್ಕೊಳ್ಳಿಪ್ಪ. ಹಾಗಾದರೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಷ್ಟು ದೊರೆತಿದೆ ಅಂತ ಕೇಳಿದರೆ 14 ಶಾಸನಗಳು ದೊರಕಿವೆ. ಕರ್ನಾಟಕದ ಕೆಲವು ಪ್ರದೇಶಗಳು ಅಶೋಕನ ಸಾಮ್ರಾಜ್ಯದಲ್ಲಿವೆ. ಹಾಗಾದರೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಷ್ಟು ಸಿಕ್ಕಿದೆಯಪ್ಪ ಅಂತಂದರೆ 14 ಶಾಸನಗಳು ದೊರಕಿವೆ. ಓಕೆನಾ? ಇದನ್ನು ನೋಡ್ಕೊಡ್ರಪ್ಪು. ಕಳಿಂಗ ಯುದ್ಧ ಇಂಪಾರ್ಟೆಂಟು, ಬಹಳ ಇಂಪಾರ್ಟೆಂಟು. ಒಬ್ಬೊಬ್ಬ ಇದರ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. ಓಕೆನಾ? ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಅಶೋಕನ ಆಳ್ವಿಕೆಯ ಕಾಲದ ಮಹತ್ವದ ಘಟನೆ ಎಂದರೆ ಅದು ಕಳಿಂಗ ಯುದ್ಧ. ಈ ಘೋರ ಯುದ್ಧದಲ್ಲಿ ಸುಮಾರು 1 ಲಕ್ಷ ಜನರು ಪ್ರಾಣ ತೆತ್ತರಲ್ಲದೆ 1.5 ಲಕ್ಷ ಯೋಧರು ಯುದ್ಧ ಕೈದಿಗಳಾದರು. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. 1.5 ಲಕ್ಷ ಯೋಧರು ಯುದ್ಧ ಕೈದಿಗಳಾದರು. ಕಳಿಂಗ ಯುದ್ಧ ನೋಡ್ಕೊಳ್ಳಿ. ಅಶೋಕನು ಮಾಡಿದಂತಹ ಒಂದೇ ಒಂದು ಯುದ್ಧವೇ ಅದು ಕಳಿಂಗ ಯುದ್ಧ. ಅದಾದ ನಂತರ ಅಶೋಕ ಯಾವುದೇ ರೀತಿಯ ಯುದ್ಧಗಳನ್ನು ಮಾಡಲಿಲ್ಲ. ಕಾರಣ ಐತೆ, ಲಕ್ಷಾಂತರ ಜನರು ಸಾವನ್ನು ಅಪ್ತಾರೆ. ಆ ಸಾವು ನೋವಿಂದ ಬಳಲ್ತಿದ್ದಂಥ ಇವನ್ನ ನೋಡಿದಂಥ ಅವರು ನಿಜಕ್ಕೂ ಕಂಗೆಟ್ಟು ಹೋಗ್ತಾರೆ. ಆವತ್ತಿಂದ ಅಶೋಕ ನಿಜಕ್ಕೂ ಒಂದು ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಶಪಥವನ್ನು ಕೈಗೊಳ್ತಾನೆ. ಅಶೋಕನು ಮಾಡಿದಂಥ ಕೊನೆಯ ಯುದ್ಧವೇ ಕಳಿಂಗ ಯುದ್ಧ. ಯುದ್ಧದಲ್ಲಿ ಸ್ವತಃ ಭಾಗಿದ ಅಶೋಕನು ಯುದ್ಧದ ಭಯಾನಕ ಸಾವು ನೋವುಗಳನ್ನು ತತ್ತರಿಸುವುದನ್ನು ಪರಿಣಾಮ ಅವನ ಮನಸ್ಸು ಪರಿವರ್ತನೆ ನೋಡಿ. ಹೆಂಗಿದೆ ನೋಡಿ. ಯುದ್ಧದಲ್ಲಿ ಸ್ವತಃ ಭಾಗಿಯಾಗಿದ್ದ ಅಶೋಕನು ಯುದ್ಧದ ಭಯಾನಕ ಸಾವು ನೋವುಗಳಿಂದ ತತ್ತರಿಸುವುದನ್ನು ಪರಿಣಾಮವಾಗಿ ಅವನ ಮನಸ್ಸು ಪರಿವರ್ತನೆಗೊಂಡಿತು. ಆ ಕ್ಷಣದಲ್ಲಿ ಯುದ್ಧ ಮಾಡುವುದನ್ನು ತೊರೆದು ದೃಢ ನಿರ್ಧಾರ ಮಾಡಿದನು. ಧರ್ಮದ ವಿಜಯವೇ ನಿಜವಾದ ವಿಜಯ ಎಂಬುದನ್ನು ಮನಗಂಡನು. ನೋಡಿ ಎಷ್ಟು ಅದ್ಭುತವಾಗಿದೆ ನೋಡ್ಕೊಳ್ಳಿಪ್ಪ. ನೋಡಿ ಅಲ್ಪ ಕಾಲದಲ್ಲಿ ಅಶೋಕನು ಬುದ್ಧನ ಆದರ್ಶದಿಂದ ಪ್ರಭಾವಿತನಾದನು. ನೋಡಿ ಸಾಧ್ಯವಾದಷ್ಟು ನಾವು ಮಹಾನ್ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ನಾವು ಅರ್ಕೋಬೇಕು. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಒಂದು ಸ್ವಲ್ಪ ಜೀವನವನ್ನು ಮುನ್ನುಗ್ಗಬಹುದು ಅಂತ ಹೇಳ್ತಾರೆ. ಅದಂತ ಅವುಗಳನ್ನು ಕಂಡ ನೋಡಿ ಉತ್ತಮ ಗುಣ ನಡವಳಿಕೆಗಳೇ ಹೆಚ್ಚು ಮುಖ್ಯವಾದುದು. ಹಿರಿಯರು ಮತ್ತು ಗುರಿಯನ್ನು ಕಣ್ವಹಿಸುವ ಅಹಿಂಸೆಯೇ ಓಕೆನೆ ಪರಮ ಧರ್ಮ. ಓಕೆನಾ? ಜೀವರಾಶಿಗಳಿಗೆ ಹಿಂಸೆ ಮಾಡಬಾರದು. ಈ ರೀತಿಯಾಗಿ ವಿಶ್ವ ಪ್ರೇಮವನ್ನು ಸಾರಿದ ಆದರ್ಶ ನೋಡಿಪ್ಪ. ಇವನು ಅಷ್ಟೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸಾಕು. ಓಕೆನಾ? ಯಾರಿಗೂ ಹಿಂಸೆ ಮಾಡಬಾರ್ದ. ಓಕೆನಾ? ಪರಮಧರ್ಮ ಜೀವರಾಶಿಗಳಿಗೆ ಹಿಂಸೆ ಮಾಡಬಾರ್ದ. ಓಕೆ, ವಿಶ್ವ ಪ್ರೇಮವನ್ನು ನಾವು ಎಷ್ಟಾಗುತ್ತೋ ಅಷ್ಟು ಪ್ರೇಮವನ್ನು ಪ್ರೀತಿ ಮಾಡೋಣ. ಹೌದಲ್ವಾ? ಧರ್ಮ ಪ್ರಸಾರ
ಅಶೋಕನು ಪಾಟಲಿಪುತ್ರದಲ್ಲಿ ನೋಡಿ, ಅಶೋಕನು ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ನೋಡಿ, ಇದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಓಕೆನಾ. ಬೌದ್ಧ ಧರ್ಮದಲ್ಲಿ ಒಟ್ಟು 4 ಸಮ್ಮೇಳನ ನಡೆಯುತ್ತೆ. ಎಲ್ಲರಿಂದ ರಾಜಗೃಹದ ವೈಶಾಲ್ಯ ನಡೆಯುತ್ತೆ, ಪಾಟಲಿಪುತ್ರ, ಕುಂಡಿಲಿವನ. ಓಕೆನಾ. 4 ಇದರಲ್ಲೇ ನಡೆಯುತ್ತೆ. ಆ 4 ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಭಾಗ್ಯ ಆಗ್ತಾನೆ. ಬಹಳ ಇಂಪಾರ್ಟೆಂಟು. ಧರ್ಮ ಪ್ರಸಾರವನ್ನು ಮಾಡ್ತಾನೆ. ಹಾಗಾದರೆ ಅಶೋಕನು ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾನೆ. ಓಕೆನಾ. 4 ಸಮ್ಮೇಳನ ನಡೆಯುತ್ತೆ. ಸಾಂಚಿ ಸ್ತೂಪ ಇದೆ. ಇದು ಎಲ್ಲಿದೆಯಪ್ಪ ಅಂತಂದರೆ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದಲ್ಲಿ ಸಾಂಚಿ ಸ್ತೂಪವನ್ನು ನಾವು ಕಾಣ್ತೀವಿ. ಮಧ್ಯಪ್ರದೇಶದಲ್ಲಿ ಸಾಂಚಿ ಸ್ತೂಪವನ್ನು ನಾವು ಕಾಣ್ತೀವಿ. ಓಕೆನಾ. ಮಧ್ಯಪ್ರದೇಶದಲ್ಲಿ ಸಾಂಚಿ ಸ್ತೂಪ. ಓಕೆನಾ. ಅಶೋಕನ ಶಿಲಾಸ್ತಂಭ, ಸಿಂಹಬೋಧಿಗೆ, ನಮ್ಮ ರಾಷ್ಟ್ರ ಲಾಂಛನ. ನೋಡಿ, ರಾಷ್ಟ್ರ ಲಾಂಛನಾಗಿರುವಂಥ ಇದು ಇದೆ ನೋಡಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಕೇಳ್ಕೊಂತಂದರೆ ತುಂಬ ಅದ್ಭುತವಾಗಿದೆ. ಮೌರ್ಯರ ಆಡಳಿತ. ನೋಡಿ, ಈ ಕ್ವಶನ್ ನಾನು ಕೊಟ್ಟಿರೋದು ನೋಡ್ಕೊಳ್ಳಿ. ಮೌರ್ಯರು ನೋಡಿ, ಇಲ್ಲಿಂದ ಓದ್ತೀನಿ ನೋಡ್ಕೊಳ್ಳಿ. ಧರ್ಮ ಮಹಾಮಾತ್ರರು ಈ ಪದವನ್ನು ಇದು ಮಾಡ್ಕೊಂಡಿರಿ. ಏನಿದೆ, ಆಡಳಿತದ ವಿಭಾಗವನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು ಮೌರ್ಯರಲ್ಲಿ. ಅವರಲ್ಲಿ ಧರ್ಮ ಮಹಾತ್ಮಾತರರು ಎಂಬ, ಅಂದರೆ ಇವರು ಏನಪ್ಪ ಅಂತಂದರೆ ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು. ಅವರಲ್ಲಿ ಧರ್ಮ ಮಹಾತ್ಮಾತರು ಎಂಬ ವಿಶೇಷ ಅಧಿಕಾರಿಗಳು ಜನರ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಅಂದರೆ ಧರ್ಮ ಮಹಾಮಾತರು ಎಲ್ಲಿದ್ದರಪ್ಪ ಅಂತಂದರೆ ಮೌರ್ಯರ ಆಡಳಿತದಲ್ಲಿ. ಇವರ ಉದ್ದೇಶ ಏನಪ್ಪ ಅಂತಂದರೆ, ಇವರ ಪ್ರಮುಖವಾದಂಥ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಆಡಳಿತವನ್ನು ನೋಡಿಕೊಳ್ಳುವುದು ಇವರ ಪ್ರಮುಖವಾದಂಥ ಉದ್ದೇಶ ಆಗಿತ್ತು. ಗ್ರಾಮ ಆಡಳಿತ ಇಲ್ಲಿ ಮೌರ್ಯರ ಕಾಲದಲ್ಲಿ ಗ್ರಾಮ ಆಡಳಿತವನ್ನು ನೋಡ್ಕೊಳ್ಳೋಕ್ಕೆ ಗ್ರಾಮಿಕ ಎಂಬ ಹಿರಿಯನ್ನು ಇರ್ತಿದ್ರು. ಈಗ ನಮ್ಮಲ್ಲಿ ಏನಾಗ್ತೀವಪ್ಪ ಅಂದರೆ ಮೆಂಬರ್ ಅಂತ ಮಾಡ್ತೀವಿ. ನಾವು ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮಿಕ ಅಂತ ಮಾಡ್ತೀವಿ ಅಷ್ಟೇ. ಓಕೆನಾ. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸುತ್ತಿತ್ತು. ನೋಡ್ಕೊಳ್ಳಿ, ಎಷ್ಟು ಆಗಾಯಿ ಕೋರ್ಟು ಕಚೇರಿಗಳು ಏನೂ ಇರಲಿಲ್ಲ, ನಿಭಾಯಿಸುತ್ತಿತ್ತು. ಇಲ್ಲೊಂದಿದೆ ನೋಡ್ಕೊಳ್ಳಿಪ್ಪ. ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶದ ಸಾಂಚಿ ಎಂಬಲ್ಲಿದೆ. ಇಂಪಾರ್ಟೆಂಟ್. ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶದ ಸಾಂಚಿ ಎಂಬಲ್ಲಿದೆ. ಇದು ಇಂಪಾರ್ಟೆಂಟ್. ಇದು ಕ್ವಶನ್ ಕೊಟ್ಟಿದ್ದಾರೆ. ಅಶೋಕನ ಕಾಲದ ಸ್ತೂಪಗಳು ಎಲ್ಲಿದೆಯಪ್ಪ ಅಂತಂದರೆ ಸಾಂಚಿ ಎಂಬಲ್ಲಿದೆ. ಗುಹೆಗಳು, ಏಕಶಿಲೆ ಮಡುಗಳು ಅತಿ ಎತ್ತರವಿದ್ದು ಅವುಗಳ ನುಣುಪು ಅದ್ಭುತವಾಗಿದೆ. ಸ್ತಂಭದ ಮೇಲೆ ನೋಡಿ, ಅಲ್ಲಿ ಯಾವ ಇದಿದೆ ಅಂತ ನೋಡ್ಕೊಳ್ಳಿ. ಬೋಧಿಗೆಯಲ್ಲಿ ಗುಳಿ ಇದೆ, 4 ಸಿಂಹಗಳ ವಿಗ್ರಹವಿದೆ, ಸಾರ್ವತ ಸಿಂಹವಿದೆ. ಸಿಂಹಬೋಧಿಗೆಯ ಸ್ತಂಭವನ್ನು ಕಾಣಬಹುದು. ಸಿಂಹಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನ. ಸಿಂಹಬೋಧಿಗೆಯು ಇರೋ ರಾಷ್ಟ್ರ ಲಾಂಛನ ಆಗಿರುತ್ತೆ. ನೋಡಿ, ಅಶೋಕನ ಕಾಲದ ಸ್ತೂಪ ಎಲ್ಲಿದೆ? ಮಧ್ಯಪ್ರದೇಶದ ಸಾಂಚಿಯಲ್ಲಿದೆ. ಇದು ಇಂಪಾರ್ಟೆಂಟು. ಸೊ ನೋಡಿ, ಅದೊಂದು ಏಕಶಿಲಾ ಸ್ತಂಭಗಳು 30 ಅಡಿ ಎತ್ತರವಿದೆ. ನುಣುಪು ಅದ್ಭುತವಾಗಿತ್ತು. ಕುಳಿ ಮತ್ತು 4 ಸಿಂಹಗಳ ವಿಗ್ರಹವಿದೆ ಅಂತ. ಮೌರ್ಯ ಸಾಮ್ರಾಜ್ಯದ ಅವನತಿ. ಇನ್ನು ಈ ಸಾಮ್ರಾಜ್ಯದ ಅವನತಿ ಏನಾಗುತ್ತೆ ನೋಡಿ. ಮೌರ್ಯ ಸಾಮ್ರಾಜ್ಯ ಅಶೋಕನ ಮರಣಾನಂತರದ 50 ವರ್ಷಗಳಲ್ಲಿ ಪತನಗೊಂಡಿತು. ಅಂದರೆ ಅಶೋಕನ ಸಾವನ್ನಪ್ಪಿನ 50 ವರ್ಷಗಳ ಪತನಗೊಂಡಿತ್ತು. ಕಾರಣಗಳು ಸಾರಿಗೆ ವ್ಯವಸ್ಥೆಗಳ ಕೊರತೆ ಇತ್ತು. ನೋಡಿ, ಇದು ಇಂಪಾರ್ಟೆಂಟು. ಅದಕ್ಕೆ ಸಾರಿಗೆ ವ್ಯವಸ್ಥೆಗಳ ಕೊರತೆ ಇತ್ತು. ಅಶೋಕನ ನಂತರ ರಾಜರುಗಳು ದುರ್ಬಲರಾಗಿದ್ದರು. ಸಾಮ್ರಾಜ್ಯ ಅಂತಹ ಕಲೆಗಳು ದೊರೆಯುವುದಿಲ್ಲ. ಅಂದರೆ ಅವರಲ್ಲೇ ಇದಾಗಿತ್ತು, ಸಾಮ್ರಾಜ್ಯ ಒಡೆದು ಹೋಯಿತು. ಭಾರತದ ವಿದೇಶಿ ಆಕ್ರಮಣ ನಡೆಯಿತು. ಮೌರ್ಯ ವಂಶದ ಕೊನೆಯ ಅರಸನನ್ನು ಕೊಂದು ತಾನೇ ಅಧಿಕಾರ ವಹಿಸಿಕೊಂಡನು. ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇರುವಂಥ ಪ್ರಮುಖವಾದಂಥ ಮಾಹಿತಿ. ಇನ್ನು ಕುಶಾಣರು ಇವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸುಮಾರು 2000 ವರ್ಷಗಳ ಹಿಂದೆ ಚಿಂದಾರ, ಇದು ಗಾಂಧಾರ. ಓಕೆನಾ. ಗಂಧಾರ ಅಂತ ಇದೆ. ಓಕೆನಾ. ಗಂಧಾರ
ಗಂಧಾರ ಅಥವಾ ಚಿಂದಾರ ಈಗಿನ ಅಫ್ಘಾನಿಸ್ತಾನ ಎಂಬಲ್ಲಿ ಕುಶಾಣ ಎಂಬ ರಾಜವಂಶವು ಆಳ್ವಿಕೆ ನಡೆಸುತ್ತಿತ್ತು. ಅಂದರೆ ಅಫ್ಘಾನಿಸ್ತಾನದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಕುಶಾಣ ಎಂಬ ರಾಜವಂಶವು ಆಳ್ವಿಕೆಯನ್ನು ನಡೆಸಿತ್ತು. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾಣರ ವಶವಾದ. ಕುಶಾಣ ವಂಶದ ಅರಸರಲ್ಲಿ ಕನಿಷ್ಕ ಪ್ರಸಿದ್ಧನಾಗಿದ್ದನು. ನೋಡಿ ಇಂಪಾರ್ಟೆಂಟು, ಕನಿಷ್ಕನ ಬಗ್ಗೆ ನಾವು ತಿಳ್ಕೊಬೇಕು. ಕುಶಾಣರ ಪ್ರಮುಖ ದೊರೆ ಯಾರಪ್ಪ ಅಂತಂದರೆ ಕನಿಷ್ಕ ಅಂತ ನಾವು ತಿಳ್ಕೊಬೋದು. ಕನಿಷ್ಕನು ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯ ಬಿಹಾರದವರೆಗೂ ರಚಿಸಿದ. ಕನಿಷ್ಕನು ಬೌದ್ಧ ಮತ ಅನುಯಾಯಿಯಾಗಿದ್ದನು. ಸ್ತೂಪಗಳನ್ನು ಕಟ್ಟಿಸಿದನು. ಬೌದ್ಧ ಮತ ಪ್ರಚಾರಕನು ದೇಶ ವಿದೇಶಗಳಲ್ಲಿ ನೋಡಿ ಕನಿಷ್ಕನು, ಇದು ಇಂಪಾರ್ಟೆಂಟ್, ಬೌದ್ಧ ಮತ ಅನುಯಾಯಿಯಾಗಿರ್ತಾನೆ. ಇವನು ಕೂಡ ಕಾಶ್ಮೀರದಲ್ಲಿ ಬೌದ್ಧ ಮಹಾಸಭೆಯನ್ನು ನಡೆಸಿದನು. ನೋಡ್ಕೊಳ್ಳಿ, ಕಾಶ್ಮೀರದಲ್ಲಿ ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸ್ತಾನೆ. ನೆನಪಲ್ಲಿ ಇಟ್ಕೊಳ್ಳಿ. ಅಲ್ಲಿ ಏನು ಮಾಡ್ತಿದ್ವಿ ನಾವು, ಅಶೋಕನು ಕೂಡ ಒಂದು ಬೌದ್ಧ ಸಭೆಯನ್ನು ಏರ್ಪಡಿಸಿದ, ಕನಿಷ್ಕನು ಕೂಡ ಏರ್ಪಡಿಸಿದ. ಅಶೋಕನು ಅಲ್ಲಿ ಅಶೋಕ ನಡೆಸಿದ್ದು ಪಾಟಲಿಪುತ್ರದಲ್ಲಿ, ಇಲ್ಲಿ ಬುದ್ಧ ನಡೆಸಿದ್ದು, ಇದು ಕನಿಷ್ಕ ನಡೆಸಿದ್ದು ಕಾಶ್ಮೀರದಲ್ಲಿ. ಗಾಂಧಾರ ಶೈಲಿಯ ಬುದ್ಧನ ಮೂರ್ತಿ ನೋಡ್ಕೊಳ್ಳಿ ಕರೆಕ್ಟಾಗಿ. ವಿಶಾರ ಕನಿಷ್ಕನ ಸಾಮ್ರಾಜ್ಯ ಇದು ಸಿಂಧೂ ನದಿ ವೃತ್ತದಲ್ಲಿ, ಇಲ್ಲಿ ದೆಹಲಿ, ಇಲ್ಲಿ ಉಜ್ಜಯಿನಿ, ಗಂಗಾ ನದಿ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಕಲೆ ಮತ್ತು ವಸೂಲು. ಕನಿಷ್ಕನು ಅನೇಕ ಸ್ತೂಪಗಳನ್ನು ನಿರ್ಮಿಸಿದನು. ಪುರುಷಪುರದಲ್ಲಿ ಇಂದಿನ ಪೇಶಾವರ ಅವನ ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಗೋಪುರಗಳು 400 ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತ್ತು. ಅದು 400 ಅಡಿ ಆಭೂಷಕನಾಗಿದ್ದನು. ಕನಿಷ್ಕನು ಸಾಹಿತ್ಯ 400 ಅಡಿ ಎತ್ತರವಿತ್ತು. ಓಕೆ, ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟುಕೊಂಡಿದ್ದವು. ನೋಡಿ, ಇದು ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಳ್ಳಿ. ಗಾಂಧಾರ ಮತ್ತು ಮಥುರಾ ಶೈಲಿ ಇಂಪಾರ್ಟೆಂಟು. ಮಥುರೆಯಲ್ಲಿ ಕುಶಾಣರ ಕನಿಷ್ಕನ ವಿಗ್ರಹ ನಾಣ್ಯಗಳು ದೊರೆತಿವೆ. ಇಲ್ಲಿ ಕುಶಾಣರ ಅನೇಕ ನಾಣ್ಯಗಳು ದೊರೆತಿವೆ. ಇಲ್ಲದಿದ್ದು ನೋಡಿ, ಬುದ್ಧಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ಅಶ್ವಘೋಷನು ಪ್ರಮುಖನು. ಅಶ್ವಘೋಷನ ಬುದ್ಧಚರಿತ. ಅಶ್ವಘೋಷ ಯಾರಪ್ಪ ಅಂತಂದರೆ ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತ್ಯಗಳ ಆಶ್ರಯ ನೀಡಿದ್ದಾನೆ. ಇವರಲ್ಲಿ ಸಾಹಿತ್ಯ ರತ್ನ ಬಿರುದಾಂಕಿತನಾದ ಅಶ್ವಘೋಷನು ಪ್ರಮುಖನು. ಸಾಹಿತ್ಯ ರತ್ನ ಬಿರುದಾಂಕಿತನು, ವಿದ್ವಾಂಸನಾಗಿರ್ತಾನೆ. ಅಶ್ವಘೋಷನು ಬುದ್ಧಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಇದು ಇಂಪಾರ್ಟೆಂಟು. ಮತ್ತು ಯಾವ ಇದರಲ್ಲಿ ರಚಿಸಿದ್ದಾರೆ ಅಂತ ಕೊಟ್ಟುಬಿಡ್ತಾರೆ. ಇದು ಇಂಪಾರ್ಟೆಂಟು. ಅಶ್ವಘೋಷನು ಬುದ್ಧಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ ಎಂದು ನೋಡ್ಕೊಳ್ಳಿ. ಕನಿಷ್ಕನ ಕಲ್ಲಿನ ವಿಗ್ರಹ, ಕುಶಾಣರ ನಾಣ್ಯಗಳು. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ. ಓಕೆನಾ, ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿ ನಾಗಾರ್ಜುನ ಕನಿಷ್ಕನ ಆಸ್ಥಾನದಲ್ಲಿ ಶ್ರೇಷ್ಠ ವಿಜ್ಞಾನಿಯಾಗಿದ್ದನು. ನೋಡಿ, ಇದು ಕೊಟ್ಟಿದ್ದಾರೆ. ಚರಕ ಸಂಹಿತೆಯನ್ನು ಚರಕ ಎಂಬುವನು ಚರಕ ಸಂಹಿತೆಯನ್ನು ಬರೀತಾನೆ. ನೆಕ್ಸ್ಟು ಚರಕ ಸಂಹಿತೆಯನ್ನು ಬರೀತಾನೆ. ಮತ್ತು ಆಯುರ್ವೇದವು ಪ್ರಾಚೀನ ಭಾರತೀಯ ಪದ್ಧತಿಗಳಲ್ಲಿ ಒಂದಾಗಿದೆ. ಹೊಸ ಪದಗಳನ್ನು ಅರ್ಥ ನೋಡ್ಕೊಳ್ಳಿ ಇಲ್ಲಿ. ಯಾಕೆಂದರೆ ನಿಮಗೆ ಇರ್ತಾರೆ ನೋಡಿ, ನಿಮಗೆ ತಿಳಿಯಲ್ಲಿ ಅಶೋಕನ ಶಾಸನಗಳು ಒಟ್ಟು ಎಷ್ಟಿದೆಯಪ್ಪ ಅಂತಂದರೆ ಇದೆಷ್ಟು ನೋಡಿದರೆ ಒಟ್ಟು 14. ಒಟ್ಟು ಎಷ್ಟು ಕರ್ನಾಟಕದಲ್ಲಿ ಅಶೋಕನಿಗೆ ಒಟ್ಟು ಎಷ್ಟು ಸಿಗ್ತವೆ? 14. ಕರೆಕ್ಟ್ ಆಗಿದೆ. 14 ಶಾಸನಗಳು. 14 ಶಾಸನಗಳು ನೋಡ್ಕೊಳ್ಳಿ. ಕರ್ನಾಟಕದ 14 ಶಾಸನಗಳು ಕರ್ನಾಟಕದಲ್ಲಿ ಸಿಗ್ತಾವೆ. ಇಲ್ಲೆಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ದೇವನಾಂಪ್ರಿಯ ಪ್ರಿಯದರ್ಶಿನಿ. ರಾಯಚೂರು ಜಿಲ್ಲೆಯಲ್ಲಿನ ಶಿಲಾಶಾಸನದಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂದು ಕರೆಯಲಾಗಿದೆ. ಮಸ್ಕಿ ಜಿಲ್ಲೆ, ರಾಯಚೂರು ಜಿಲ್ಲೆಯಲ್ಲಿನ ಶಿಲಾಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಂತ ಹೇಳ್ಬಿಟ್ಟು ಅಶೋಕನಿಗೆ ಒಂದು ಬಿರುದಿದೆ. ಇದು ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ.
ಅಶೋಕನು ಬೌದ್ಧ ರಾಯಭಾರಿಯಾಗಿದ್ದನು. ಹೌದು, ರಾಜ್ಯಗಳಿಗೆ ಮಾತ್ರ ಅವರಿಗೆ ತನ್ನ ಅಶೋಕನ ಹಿರಿಯ ಮಗ ಮಹೇಂದ್ರ, ನೋಡಿ ಇದು ನೋಡ್ಕೊಳ್ಳಿ ಇಂಪಾರ್ಟೆಂಟು, ಹಿರಿಯ ಮಗ ನರೇಂದ್ರ, ಹಿರಿಯ ಪುತ್ರಿ ಸಂಘಮಿತ್ರ ಎಂಬವನನ್ನು ಶ್ರೀಲಂಕಾಕ್ಕೆ ತೆರಳಿದನು. ಕರ್ನಾಟಕದ ಮೈಸೂರಿಗೆ ಆಗಿನ ಮಹಿಷ ಮಂಡನ ಉತ್ತರ ಕನ್ನಡ ಜಿಲ್ಲೆಯ ಬನಾರಸಿ ಧರ್ಮ ಪ್ರಚಾರಕರು ಬಂದಿದ್ದರು. ಓಕೆನಾ, ನೋಡ್ಕೊಳ್ಳಿ. ಇದರಲ್ಲಿ ಹುಬ್ಬಳ್ಳಿ ಗ್ರಾಮಳಿಗಳು ಓಕೆನಾ, ಇದು ಇಂಪಾರ್ಟೆಂಟು, ಇದಿಷ್ಟು ನೋಡ್ಕೊಳ್ಳಿ. ಇದು ಚಾಪ್ಟ್ರು. ಓಕೆನಾ, ಒಂದ್ಸರಿ ನೀವು ನೀಟಾಗಿ ರಿವಿಷನ್ ಮಾಡ್ಕೊಳ್ಳಿ, ಮತ್ತು ಹಿಂದೆ ಹೋಗಿ, ನಾನು ಮುಂದೆ ಹೋಗ್ತಾ ಇರ್ತೀನಿ. ಗುಪ್ತರು ಮತ್ತು ವರ್ಧನರು. ಗುಪ್ತರ ಈಗ ಓಕೆ ನೋಡಿ, ಗುಪ್ತರ ಸುವರ್ಣ ಯುಗವೆಂದೇ ಕರೆಯಲಾಗುವ ಗುಪ್ತರ ಕಾಲದ ಶ್ರೇಷ್ಠ ಸಾಮ್ರಾಟರಿಂದ ಎಂದರೆ ದಕ್ಷಿಣೋತ್ತರ. ಅದರಲ್ಲಿ ಇಂಪಾರ್ಟೆಂಟ್ ಇರೋವನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಾನು ಆಗಲೇ ಹೇಳಿದೆ, ಪ್ರೋತ್ಸಾಹ ವಿದ್ಯಾರ್ಥಿ ಶಿವಮೂರ್ತಿ ಕೇಳಿದ ಪ್ರಶ್ನೆ ಇದು. ಮೇಡಮ್, ನಮ್ಮ ಕುಟುಂಬದ ಸದಸ್ಯರ ಪ್ರಯಾಗಕ್ಕೆ ತೀರ್ಥಯಾತ್ರೆಯಾಗಿ ಹೋಗುವವರಿದ್ದೇ ಪ್ರಯಾಗದ ಮಹತ್ವವನ್ನು ಶಿಕ್ಷಕರು ಹೇಳಿದರು. ಓಕೆನಾ, ಇಲ್ಲಿದೆ ನೋಡಿ. ನಾನು ಆವಾಗಲೇ ಹೇಳಿದೆ, ಪ್ರಯಾಗದಲ್ಲಿ ಪ್ರಾಚೀನ ಏಕಶಿಲಾ ಸ್ತಂಭವಾದ ಅಶೋಕನ ಕಾಲದ್ದು, ಅದರ ಮೇಲೆ ಪ್ರಸಿದ್ಧ ಶಾಸನವನ್ನು ಅದನ್ನು ರಚನೆ ಮಾಡಿದವರು ಹರಿಶೇನ, ಚಂದ್ರಗುಪ್ತನ ಸೇನಾನಿ. ಇದನ್ನು ಚಂದ್ರಗುಪ್ತನ ಸಾಧನೆಗಳನ್ನು ನಿರೂಪಿಸಲಾಗಿದೆ. ಇದೊಂದು ಕ್ವಶನ್ ಇರಬೇಕಲ್ಲ. ಎಲ್ಲಿದೆ? ಅಲಹಾಬಾದ್ನ ಈಗಿನ ಹೆಸರು ಪ್ರಯೋಗ ಹೇಳಿದ್ನಲ್ಲ ನಾನು. ಹರಿಶೇನ ಚಂದ್ರಗುಪ್ತನ ಸೇನಾನಿಯಾಗಿದ್ದನು. ಓಕೆ, ಚಂದ್ರಗುಪ್ತನ ದಕ್ಷಿಣದ ದಂಡಯಾತ್ರೆಗಳು ನೋಡ್ಕೊಳ್ಳಿ. ಇದೇ ರೀತಿ ಮೆಹರೌಲಿ, ದೇವಗಢ, ಪ್ರಯಾಗ, ಸಾರನಾಥ, ಪಾಟಲಿಪುತ್ರ, ಉಜ್ಜಯಿನಿ, ಅಜಂತ, ಪಾಟಲಿಪುತ್ರ ಗುಪ್ತರ ರಾಜಧಾನಿ. ಓಕೆ, ಸಾರನಾಥ ಧಮೇಕ್ ಸ್ತೂಪ ಇದೆ. ಪ್ರಯಾಗ ಸಮುದ್ರಗುಪ್ತನ ಸ್ತಂಭ ಶಾಸನ ಇದೆ. ಮೆಹರೌಲಿ ತುಕ್ಕು ಹಿಡಿದ ಕಬ್ಬಿಣದ ಸ್ತಂಭ ಇದೆ. ಅಜಂತ ಭಿತ್ತಿಚಿತ್ರಗಳು. ದಿಗ್ವಿಜಯಗಳು ನೋಡಿ. ಉತ್ತರ ಭಾರತದ ಅನೇಕ ರಾಜರನ್ನು ಸೋಲಿಸಿದವನು. ಪ್ರಚಂಡ ಸೈನ್ಯ ಶಕ್ತಿಯನ್ನು ಅರಿತೆ ರಾಜರು ತಾವಾಗಿ ಶರಣಾದರು. ಎಸ್ ನೋಡಿ, ಸಮುದ್ರಗುಪ್ತನು ಸಂಗೀತ ಪ್ರಿಯನ ಅಂತ ಯಾವ್ದು ತಿಳಿಸ್ಕೊಳ್ತಪ್ಪ ಅಂತಂದರೆ ಅವನ ಚಿನ್ನದ ನಾಣ್ಯಗಳು. ಇದು TET ಎಕ್ಸಾಮ್ ಕೊಟ್ಟಿದ್ದಾರೆ. TET ಎಕ್ಸಾಮ್ ಕೊಟ್ಟಿದ್ದಾರೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸಮುದ್ರಗುಪ್ತನು ಸಂಗೀತ ಪ್ರಿಯನೆಂದು ತಿಳಿಯಲು ಇರುವಂತಹ ಆಧಾರ ಏನು ಅಂತ ಕೊಟ್ಟಿದ್ದಾರೆ. ಅವನ ಚಿನ್ನದ ನಾಣ್ಯಗಳ ಮೇಲೆ ಸಂಗೀತ ಪ್ರಿಯನು ಅಂತ ಹೇಳಿಬಿಟ್ಟು ನಾವು ತಿಳಿಯಬಹುದು. ಓಕೆನಾ, ಎಸ್. ಸಮುದ್ರಗುಪ್ತನ ಗಣನೀಯ ಸೈನಿಕ ಸಾಧನೆ ಎಂದರೆ ಆತನ ದಕ್ಷಿಣ ಭಾರತದ ದಂಡಯಾತ್ರೆ ಅನೇಕ ರಾಜರನ್ನು ಸೋಲಿಸಿದನಲ್ಲದೆ ಕಾಂಚಿಯ ರಾಜನನ್ನು ಏನು ಮಾಡ್ತಾನೆ, ಸದೆಬಡಿದನು. ದಂಡಯಾತ್ರೆ ನೆನಪಿಗಾಗಿ ನೋಡಿ, ಸಮುದ್ರಗುಪ್ತನ ದಂಡಯಾತ್ರೆ ನೆನಪಿಗಾಗಿ ರಾಜಧಾನಿಯ ಪಾಟಲಿಪುತ್ರದಲ್ಲಿ ಅತ್ಯಂತ ವಿಜೃಂಭಣೆಯಾದ ಅಶ್ವಮೇಧ ಯಾಗವನ್ನು ಮಾಡಿದನು. ಇದು ಇಂಪಾರ್ಟೆಂಟ್, ಇದನ್ನು ಕೊಟ್ಟಿದ್ದಾರೆ. ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ಯಾಕೆ ಮಾಡಿದನಪ್ಪ ಅಂತಂದರೆ, ದಂಡಯಾತ್ರೆ ನೆನಪಿಗಾಗಿ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಶ್ವಮೇಧ ಯಾಗವನ್ನು ಮಾಡಿದನು. ಸಮುದ್ರಗುಪ್ತನ ಗಣನೀಯ ಸಾಧನೆ ಆತನ ದಕ್ಷಿಣ ಭಾರತ ದಂಡಯಾತ್ರೆ. ಈ ದಂಡಯಾತ್ರೆ ಅವನ ಅನೇಕ ರಾಜರನ್ನು ಸೋಲಿಸಿದ ಕಾಂಚಿಯ ರಾಜನನ್ನು ಸದೆಬಡಿದನು. ಓಹೋ, ಈ ದಂಡಯಾತ್ರೆ ನೆನಪಿಗಾಗಿ ಏನು ಮಾಡ್ತಾನಪ್ಪ ಅಂತಂದರೆ, ಈ ದಂಡಯಾತ್ರೆ ನೆನಪಿಗಾಗಿ ಏನು ಮಾಡ್ತಾನಪ್ಪ ಅಂತಂದರೆ, ಇಲ್ಲಿ ದಂಡಯಾತ್ರೆ ನೆನಪಿಗಾಗಿ ಏನು ಮಾಡ್ತಾನಪ್ಪ ಅಂತಂದರೆ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ.
ಓಕೆ ಅಂದ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಮಾಡೋಣ ಅಂತ ಇಟ್ಕೊಂಡಿದ್ದೆ ನಾನು. ಓಕೆ, ಸುಮ್ಮನೆ ಜಸ್ಟ್ ಹಾಗೆ ಕಲರ್ ಚೇಂಜ್ ಮಾಡೋಣ ಅಂತ ಎತ್ಕೊಂಡಿದ್ದಾನೆ. ಯಾಕಂದ್ರೆ ಅಂದ್ಕೊಳ್ಳಿ, ದಂಡಯಾತ್ರೆಯ ನೆನಪಿಗಾಗಿ ರಾಜಧಾನಿ ಪಾಟೀಲ್ ಅತ್ಯಂತ ವಿಜೃಂಭಣೆಯಿಂದ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಇದು ಇಂಪಾರ್ಟೆಂಟ್. ದಂಡಯಾತ್ರೆಯ ನೆನಪಿಗಾಗಿ ಏನು ಮಾಡ್ತಾನಪ್ಪ ಅಂತಂದರೆ ರಾಜಧಾನಿ ಪಾಟೀಲ್ ಅತ್ಯಂತ ವಿಜೃಂಭಣೆಯಿಂದ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಚಂದ್ರಗುಪ್ತನ ವಿದ್ಯಾಪೋಷಕನಾಗಿ ಸ್ವತಃ ಮಹಾಕವಿ ಹಾಗೂ ಸಂಗೀತಗಾರನ. ಇದನ್ನು ಎಕ್ಸಾಮಿನೇಷನ್ ಕೊಟ್ಟಿದ್ದಾನೆ. ಅವನು ಸಂಗೀತಗಾರನಾಗಿದ್ದಂತಹ ಯಾಕೆ ಸಂಗೀತಗಾರನಾಗಿದ್ದಪ್ಪ ಅಂತಂದರೆ ಅದ್ರ ಬಗ್ಗೆ ತಿಳಿಸುವಂಥದ್ದು ಯಾವುದಪ್ಪ ಒಂದೊಂದು ನಾಣ್ಯಗಳು. ಓಕೆನಾ. ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು. ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಕವಿರಾಜ ಎಂಬ ಬಿರುದನ್ನು ಯಾರು ಗಳಿಸಿದ್ರಪ್ಪ ಅಂತಂದರೆ ಸಮುದ್ರಗುಪ್ತನು. ಓಕೆನಾ. ಕವಿರಾಜ ಎಂಬ ಬಿರುದು ಇದು ಇಂಪಾರ್ಟೆಂಟ್. ಓಕೆನಾ. ಎಲ್ಲಿದೆ ನೋಡ್ಕೊಳ್ಳಿ. ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯ ಶಕ್ತಿ, ಸಂಪತ್ತು ಮತ್ತು ವೈಭವವನ್ನು ತಿಳಿಸುತ್ತದೆ. ನೋಡಿ, ಇದೇ ಇಂಪಾರ್ಟೆಂಟು. ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ವೈಭವವನ್ನು ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸಮುದ್ರಗುಪ್ತನು ಸಂಗೀತಗಾರನನ್ನು ತಿಳಿಸುವುದೇ ಚಿನ್ನದ ನಾಣ್ಯಗಳು. ನೆನಪಲ್ಲಿಟ್ಕೊಳ್ಳಿ. ಓಕೆನಾ. ಸಮುದ್ರಗುಪ್ತನ ಪುತ್ರ ಹಾಗೂ ಉತ್ತರಾಧಿಕಾರಿಯಾದ ಎರಡನೇ ಚಂದ್ರಗುಪ್ತನು ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದನು. ಗುಜರಾತ್ನಲ್ಲಿ 3 ವರ್ಷಗಳಿಂದ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿದ್ದನು. ಓಕೆನಾ. ಈಗ ಇದರಲ್ಲಿ ಯಾವುದು ಇಂಪಾರ್ಟೆಂಟು ಇಲ್ಲಿದೆ ನೋಡ್ಕೊಳ್ಳಿ. ಆತನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸನ ಸೇರಿದಂತೆ 9 ಮಂದಿ ಪ್ರಖ್ಯಾತ ವಿದ್ವಾಂಸರಿದ್ದರು. ಯಾರ ಕಾಲದಲ್ಲಿಯಪ್ಪ ಅಂತಂದರೆ ನಮ್ಮ ಸಮುದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ. ಸಮುದ್ರಗುಪ್ತ ನೋಡ್ಕೊಳ್ಳಿ, ನೆನಪಲ್ಲಿ. ಸಮುದ್ರಗುಪ್ತ ದಂಡಯಾತ್ರೆ. ಓಕೆ, ದಂಡಯಾತ್ರೆಯಲ್ಲಿ ಪಾಟಲಿಪುತ್ರದ ಅತ್ಯಂತ ವಿಜೃಂಭಣೆಯಿಂದ ಅಶ್ವಮೇಧ ಯಾಗವನ್ನು ಗಳಿಸಿದನು. ನೆನಪಲ್ಲಿಟ್ಕೊಳ್ಳಿ. ಓಕೆನಾ. ನೆನಪಿಲ್ಲಿ. ಎರಡನೇ ಚಂದ್ರಗುಪ್ತನ ಚಿನ್ನದ ನಾಣ್ಯಗಳು. ಓಕೆನಾ. ಎಸ್. ಈಗ ನೋಡ್ಕೊಳ್ಳಿ, ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದು ಯಾರಪ್ಪ ಅಂತಂದರೆ ಪಾಹಿಯನ ಬರ್ತಾನೆ. ಪಾಹಿಯನ ಚಿನ್ನದ ಬೌದ್ಧ ಭಿಕ್ಷುಕ. ಓಕೆನಾ. ಪಾಹಿಯನ ಚಿನ್ನ ಅಲ್ಲಿ ನೋಡಿ ಹುಯನ್ಸಾಂಗ್ ಬಂದಿದ್ದ. ಈಗ ಇಲ್ಲಿ ಏನು ಮಾಡ್ತಾರೆ, ಪಾಹಿಯನ ಬಂದ. ಇದು ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬರ್ತಾನೆ. ಸೊ ಅಲ್ಲೇ ಏನು ಮಾಡ್ತಾನಪ್ಪ ಅಂತಂದರೆ ನಮ್ಮ ಇವರ ಆಸ್ಥಾನಕ್ಕೆ ಬರ್ತಾನೆ. ಮತ್ತು ಏನು ಬರೀತಾನಪ್ಪ ಅಂದರೆ ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಬರ್ತಾನೆ. ಯಾರು ಇದು ಇಲ್ಲಿ ಪಾಹಿಯನ್ನ ಬಂದು ಏನು ಮಾಡ್ತಾನೆ, ಪಾಹಿಯನ್ನ ಕೂಡ ಒಂದು ಕೃತಿಯನ್ನು ಬರೀತಾನೆ. ಓಕೆನಾ. ಬೌದ್ಧ ಮತದ ತವರನ್ನು ನೋಡಬೇಕೆಂದು ಅವನ ಆತುರಪಡಿಸಿದ್ದಾನೆ. ಇನ್ನಿತರ ಬೌದ್ಧ ಭಿಕ್ಷುಗಳ ಜೊತೆಯಲ್ಲಿ ಸಂಚಾರ ಮಾಡಿದ ಭಾರತವನ್ನು ತಲುಪಿನದು ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲವಾಗಿತ್ತು. ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಪಾಹಿಯನ ಬರ್ತಾನೆ. ಇಟ್ಕೊಳ್ಳಿ, ಪಾಹಿಯನ ಎರಡನೇ ಚಂದ್ರಗುಪ್ತನ ಬರ್ತಾನೆ. ಪಾಹಿಯನ್ ಗುಪ್ತರ ಸಾಮ್ರಾಜ್ಯ ಶಾಂತಿ ಸಮೃದ್ಧಿ ನಡೆಸಿತು ಎಂಬುದಾಗಿ ತೆರೆದಿಟ್ಟಿದ್ದಾನೆ. ಜನಪ್ರಿಯವಾಗಿತ್ತು. ದೇಶ ಸಂಚಾರ ಸುಗಮವಾಗಿ ಸಾರುತ್ತಿತ್ತು. ಪಾಹಿಯನ ದೇಶದಲ್ಲಿ ಬೌದ್ಧ ಕ್ಷೇತ್ರಗಳನ್ನು ಸ್ಮಾರಕಗಳನ್ನು ತಾಯ್ನಾಡಿಗೆ ತೆರೆದಿಟ್ಟನು. ಭಾಷೆಗೆ ಅನುವಾದ ಮಾಡಿದನು. ಭಾರತದಲ್ಲಿಯೇ ಮರುಜನ್ಮ ಪಡೆಯಬೇಕೆಂಬ ಅವನ ಬಯಕೆಯಾಗಿತ್ತು. ನೋಡಿ ನಾವು ಭಾರತದಲ್ಲಿ ಅದಕ್ಕೆ ಹುಟ್ಟಿದಂಥ ನಾವು ಪುಣ್ಯವಂತರು ಅಂತ ಹೇಳೋದು. ಓಕೆನಾ. ನೋಡ್ಕೊಳ್ಳಿ. ಅಷ್ಟು ಗುಪ್ತರ ಸಾಧನೆಗಳು. ಓಕೆನಾ. ಮೊದಲನೇದು ಮಾತ್ರ ಅಂಡರ್ಲೈನ್ ಮಾಡ್ತಾನೆ. ಗುಪ್ತರ ಕಾಲದ ಭಾಷೆ ಪ್ರಧಾನ ರಾಜ್ಯ ಭಾಷೆ ಕೂಡ ಆಗಿತ್ತು. ಸಂಸ್ಕೃತವೂ ರಾಜ್ಯ ಭಾಷೆ ಆಗಿತ್ತು ಯಾರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ. ಓಕೆನಾ. ಕಾಳಿದಾಸನು ಮತ್ತು 3 ನಾಟಕ ರಚಿಸಿದ. ಅಭಿಜ್ಞಾನ ಶಾಕುಂತಲ, ಭಾರತೀಯ ಸಾಹಿತ್ಯ ಕಾಳಿದಾಸನ ಕೃತಿಗಳ ಅತ್ಯಂತ ಮಹತ್ವದ ಸ್ಥಾನವನ್ನು ಕವಿ ಕುಲಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿತ್ತು. ಈಗ ಇದರಲ್ಲಿ ಕೊಟ್ಟಿದ್ದಾನೆ ನೋಡಪ್ಪ. ಶುದ್ಧಕನು ಬರೀತಾನೆ. ಮೃಚ್ಛಕಟಿತ ಇವನ ಕೃತಿ. ವಿಶಾಖದತ್ತನು ಬರೀತಾನೆ. ಮುದ್ರಾ ರಾಕ್ಷಸ. ನೆಕ್ಸ್ಟು
ವಿಷ್ಣು ಶರ್ಮನ ಪಂಚತಂತ್ರ, ಮತ್ತು ನೆಕ್ಸ್ಟ್ ಅಮರಸಿಂಹನ ಅಮರಕೋಶ, ಇದಿಷ್ಟು ಕೇಳಿದ್ದಾರೆ. ಶೂದ್ರಕನು ಬರೆದಿದ್ದ ಮುಚ್ಚಕಟಿಕ, ವಿಶಾಖದತ್ತನ ಮುದ್ರ ರಾಕ್ಷಸ, ವಿಷ್ಣು ಶರ್ಮನ ಪಂಚತಂತ್ರ, ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶವು ಒಂದು ಅಪರೂಪದ ಕೃತಿ. ಅದು ಇಂದು ಬಳಕೆಯಲ್ಲಿದೆ. ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣ. ನೋಡಿ, ಚಿತ್ರಗಳನ್ನು ಗಮನಿಸಿ. ಪ್ರಾರಂಭದ ಹಿಂದೂ ದೇವಾಲಯ ಸಾಂಚಿ ಸ್ತೂಪ ಗಮನಿಸಿ. ಇದು ದಶಾವತಾರ ದೇವಾಲಯದ ವಿಷ್ಣು ದೇವಗಢ, ಮಧ್ಯಪ್ರದೇಶ. ಸ್ತೂಪ ಮತ್ತು ಚೈತ್ಯಾಲಯ ವಾರಣಾಸಿ ಸಮೀಪದ ಸಾರನಾಥ ಎಂಬಲ್ಲಿ 128 ಅಡಿ ಎತ್ತರದ ಧಮೇಕ್ ಸ್ತೂಪವು ಗುಪ್ತರ ಕಾಲದ ಅನುಪಮ ನಿರ್ಮಾಣವಾಗಿದೆ. ಧಮೇಕ್ ಸ್ತೂಪ 128 ಅಡಿ ಇದೆ. ಅಯ್ಯಪ್ಪ, ಧಮೇಕ್ ಸ್ತೂಪ ಸಾರನಾಥದಲ್ಲಿದೆ. ಗುಪ್ತರ ಕಾಲದ ಬಂಡೆಯನ್ನು ಕೊರೆದು ಮಾಡಿದ ಬುದ್ಧ ವಿಹಾರ ಮತ್ತು ಅಜಂತ ಮತ್ತು ಎಲ್ಲೋರ ಎಂಬಲ್ಲಿದೆ. ಅಜಂತ ಎಲ್ಲೋರದಲ್ಲಿ ಕೂಡ ಬುದ್ಧನ ವಿಗ್ರಹವನ್ನು ನಾವು ನೋಡ್ಬೋದು. ಅಜಂತ ಗುಹಾಲಯ ಎಲ್ಲಿದೆಯಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿದೆ. ಅಜಂತ ಗುಹಾಲಯ ಮಹಾರಾಷ್ಟ್ರದಲ್ಲಿದೆ. ಅಜಂತ ಗುಹಾಲಯ ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ನೆನಪಲ್ಲಿಟ್ಕೊಳ್ಳಿ, ಇಲ್ಲಿ ಅನ್ಕೊಟ್ಟಿದ್ದು ನೋಡ್ಕೊಳ್ಳಿ. ಆರ್ಯಭಟನು ಗ್ರಹಣ ಕಾರಣವನ್ನು ಕಂಡುಹಿಡಿದ ಬೀಜಗಣಿತ ಮತ್ತು ತ್ರಿಕೋನಮಿತಿಗೆ ಮಾತ್ರ ಕೊಡುಗೆಯನ್ನು ನೀಡಿದನು. ಅವನು ಇಷ್ಟೊಂದು ಸಾಧನೆ ಮಾಡಿದ ಕೇವಲ 23 ವರ್ಷದವನಾಗಿದ್ದಲೆ. ಬ್ರಹ್ಮಗುಪ್ತ ಆ ಕಾಲದ ಇನ್ನೊಬ್ಬ ಗಣಿತವಿದ್ಯನು, ಶ್ರೇಷ್ಠ ಗಣಿತಶಾಸ್ತ್ರಜ್ಞ ವರಾಹಮಿಹಿರನು ಇದೇ ಕಾಲದವನೇ. ಓಕೆನಾ? ವರಾಹಮಿಹಿರನು ಇದೇ ಕಾಲದವನೇ. ಲೋಹ ವಿಜ್ಞಾನ ಇಲ್ಲೊಂದಿದೆ ನೋಡಿ. ಲೋಹ ವಿಜ್ಞಾನ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ದೆಹಲಿಯ ಸಮೀಪ ಮೆಹರಲಿ ನೋಡಿ. ದೆಹಲಿಯ ಸಮೀಪ ಮೆಹರಲಿ ಎಂಬ ಕಬ್ಬಿಣದ ಕಂಬವು ಇದಕ್ಕೊಂದು ಉದಾಹರಣೆಯಾಗಿದೆ. ಈ ಕಂಬವು 1500 ವರ್ಷಗಳಷ್ಟು ಹಿಂದಿನದು. 1500 ವರ್ಷಗಳಷ್ಟು. ಓಕೆ, 1500 ವರ್ಷಗಳಷ್ಟು ಏನಾಗಿದೆಯಪ್ಪ ಅಂತ ಹಿಂದಿನದು. ನೆಕ್ಸ್ಟ್, ಗುಪ್ತರ ಕಾಲದ ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದನು. ಅದುವೇ ಅಷ್ಟಾಂಗ ಸಂಗ್ರಹ. ಯಾಕಂದರೆ ಇಲ್ಲೊಂದು ಕ್ವಶನ್ ಏನು ಕೊಡ್ತಾರಪ್ಪ ಅಂತಂದರೆ, ಚರಕನ ಅಷ್ಟಾಂಗ ಸಂಗ್ರಹ ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ಭಾರತೀಯ ವೈದ್ಯರಿಗೆ ಸರ್. ತ್ರಿಕೋನಮಿತಿ ಗಣಿತದ ಒಂದು ಶಾಖೆ. ಟ್ರಿಗ್ನೋಮೀಟರ್. ಇದಿಷ್ಟು ಉತ್ತಮ 1600 ವರ್ಷಗಳಷ್ಟು ಹಿಂದೆ ಸ್ಥಾಪನೆ ಮಾಡಿ 2 ಶತಮಾನಗಳ ಹೆಚ್ಚು ಕಾಲ ಆಳ್ವಿಕೆ ನಡೆಸಿತು. ಕಾಳಿದಾಸನ ನಾಟಕಗಳು ಅಭಿಜ್ಞಾನ ಶಾಕುಂತಲೆ, ಮಾಳವಿಕಾಗ್ನಿಮಿತ್ರ ಮತ್ತು ಸಂಹಾರ ಮತ್ತು ಮೇಘದೂತ. ಗುಪ್ತರ ಕಾಲದ ದೇವಾಲಯವನ್ನು ಆರಂಭದಲ್ಲಿ ಚೌಕಾಕಾರದ ತಳಪಾಯದ ಮೇಲೆ ಕಟ್ಟಲಾಯಿತು. ಗರ್ಭಗೃಹ ಮತ್ತು ಮುಖಮಂಟಪಗಳು ಮುಂತಾದವು. ಇದೆಷ್ಟು ಕ್ವಶನ್ಸ್, ಇವನ್ನ ನೋಡ್ಕೊಳ್ಳಿ. ಶೂದ್ರಕನ ಮುಚ್ಚಕ ಅಮರಸಿಂಹನ ಅಮರಕೋಶ, ಕಾಳಿದಾಸನ ರಚಿಸಿದ ಅಭಿಜ್ಞಾನ ಶಾಕುಂತಲೆ, ಅಕ್ಕನು ವರ್ಧನರು. ನೋಡಿ, ಕುಶಭೂತಿಯು ಈ ವಂಶಗಳಲ್ಲಿ ಪ್ರಮುಖ ಅಂದರೆ ವರ್ಧನ ಮನೆತನ ಸ್ಥಾಪಿತ ಯಾರಪ್ಪ ಅಂತಂದರೆ ಕುಶಭೂತಿ. ಈ ವಂಶವನ್ನು ಆಳಿದ ರಾಜರುಗಳು ಪ್ರಭಾಕರ ವರ್ಧನ, ರಾಜ್ಯವರ್ಧನ ಮತ್ತು ಹರ್ಷವರ್ಧನ ಪ್ರಖ್ಯಾತರಾಗಿದ್ದರು.
ಹರ್ಷವರ್ಧನನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ. ಹರ್ಷವರ್ಧನನು ಪಟ್ಟವನ್ನು ಏರಿದಾಗ ಆತ ಇನ್ನೂ 16 ವರ್ಷದ ಯುವಕನಾಗಿದ್ದನು. ಆ ವೇಳೆ ರಾಜ್ಯವು ಬಿಕ್ಕಟ್ಟಿನಲ್ಲಿ ಸಿಕ್ಕಿತ್ತು. ಹೇಳ್ತಿದ್ದ ಅನುಭವ ಹರ್ಷವರ್ಧನಿಗಿರಲಿಲ್ಲ. ವೈರಿಗಳು ಇದರ ಲಾಭವನ್ನು ಪಡೆಯಲು ಮುಂದಾದರು. ಆದರೂ ಹರ್ಷವರ್ಧನ ಸಂಚು ನಡೆಸಿದ್ದ ಈ ವೈರಿಗಳ ಹೆಚ್ಚಿನ ವೇಗದಲ್ಲಿ ಸೆರೆಬಿಡಿದನು. ರಾಜ್ಯವನ್ನು ಅಪಾಯದಿಂದ ಪಾರು ಮಾಡಿ ಉತ್ತರ ಭಾಗದಲ್ಲಿ ಪ್ರಬಲ ರಾಜ್ಯವನ್ನು ಕಟ್ಟಿದ. ಹರ್ಷವರ್ಧನ ಸಾಮ್ರಾಜ್ಯ. ಹರ್ಷವರ್ಧನ ಪಂಡಿತರಿಗೆ ಆಶ್ರಯ ನೀಡಿದನು. ಅವರಲ್ಲಿ ಬಾಣಭಟ್ಟ ಪ್ರಮುಖನು. ನೋಡಿ, ಹರ್ಷವರ್ಧನ ಆಸ್ಥಾನದಲ್ಲಿ ಬಾಣಭಟ್ಟನು ಪ್ರಮುಖನು. ಈತನ ಹರ್ಷಚರಿತ ಎಂಬ ಕೃತಿಯನ್ನು ಹರ್ಷವರ್ಧನ ಕುರಿತ ಆಗಿದೆ. ನೋಡಿ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಹಾಗಾದರೆ ಬಾಣಭಟ್ಟನ ಕುರಿತ ಕೃತಿ ಯಾವುದಪ್ಪ ಅಂತಂದರೆ ಹರ್ಷಚರಿತೆ. ಇದು ಯಾರ ಬಗ್ಗೆ ಇದ್ದರೆ ಹರ್ಷವರ್ಧನ ಕುರಿತಾರೆ. ಕಾದಂಬರಿ ಬಾಣಭಟ್ಟನ ಇನ್ನೊಂದು ಹೆಸರಾಯಿತು. ಹರ್ಷವರ್ಧನ ಪ್ರಿಯದರ್ಶಿಕ ಅಥವಾ ರತ್ನಾವಳಿ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚಿಸಿದನು. ಇದು ಎಕ್ಸಾಮಿನೇಷನ್ ಕೇಳಿದ್ದಾರೆ. ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ ಇದನ್ನು ಬರೆದಿದ್ದು ಯಾರಪ್ಪ ಅಂತಂದರೆ ಹರ್ಷವರ್ಧನ. ಹರ್ಷವರ್ಧನ ಸಹ ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ ಎಂಬ ಕೃತಿಗಳನ್ನು ಬರೆದಿದ್ದಾನೆ. ದಾರದತ್ತಿಗಳನ್ನು ಪಡೆದನು ಹರ್ಷವರ್ಧನ. ಇದು ಇಂಪಾರ್ಟೆಂಟ್. ಕೃತಿಗಳನ್ನು ಪಡೆದನು. ನಾಗಾನಂದ ಇಂಪಾರ್ಟೆಂಟ್ ಆದರೆ ಅನ್ಕೊಂಡು. ಓಕೆ, ನೆಕ್ಸ್ಟು ಇಲ್ಲೊಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ ನೋಡಿಪ್ಪ. ಹರ್ಷವರ್ಧನನ ಆಸ್ಥಾನಕ್ಕೆ ಹುಯೆನ್ಸಾಂಗ್. ಹರ್ಷವರ್ಧನನ ಆಸ್ಥಾನಕ್ಕೆ ಹುಯೆನ್ಸಾಂಗ್ ಬರ್ತಾನೆ. ಹರ್ಷವರ್ಧನನ ಆಸ್ಥಾನಕ್ಕೆ ಹುಯೆನ್ಸಾಂಗ್ ಭೇಟಿಯನ್ನು ನೀಡ್ತಾನೆ. ಆಸ್ಥಾನಕ್ಕೆ ಹುಯೆನ್ಸಾಂಗ್ ಎಂಬ ಚೀನಿ ಬೌದ್ಧ ಭಿಕ್ಷು ಬಂದಿದ್ದನು. ಓಕೆನಾ. ಹರ್ಷವರ್ಧನನ ಆಸ್ಥಾನಕ್ಕೆ ಹುಯೆನ್ಸಾಂಗ್ ಎಂಬ ಚೀನಿ ಬೌದ್ಧ ಭಿಕ್ಷು ಬಂದಿದ್ದನು. ಇವನು ಭಾರತ ಸಂಚಾರ ಮಾಡಿ ಬೌದ್ಧ ಸಾಹಿತ್ಯದ ಬಗ್ಗೆ ಸಿಯುಕಿ ಪಶ್ಚಿಮದ ಭೂಮಿಯ ಕಥನ ಎಂಬ ಭಾರತದ ಪ್ರವಾಸದ ವಿವರವನ್ನು ಹೊಂದಿದ್ದಾನೆ. ಹುಯೆನ್ಸಾಂಗನನ್ನು ಭೇಟಿಯಾಗುವ ಮೊದಲೇ ಹರ್ಷವರ್ಧನ ತನ್ನ ರಾಯಭಾರಿಯನ್ನು ಚೀನಾ ಚಕ್ರವರ್ತಿಯ ಆಸ್ಥಾನಕ್ಕೆ ಕಳುಹಿಸಿದನು. ಇದಕ್ಕೆ ಪ್ರತಿಯಾಗಿ ಚೀನಿ ರಾಯಭಾರಿಯನ್ನು ಇಲ್ಲಿಗೆ ಕಳುಹಿಸಲಾಗಿತ್ತು. ಓಕೆ, ಹಾಗಾದರೆ ಹುಯೆನ್ಸಾಂಗ್ ಏನು ಮಾಡ್ತಾನೆ? ಹರ್ಷವರ್ಧನ ಆಸ್ಥಾನಕ್ಕೆ ಬಂದಿದ್ದೇನಪ್ಪ ಅಂತಂದರೆ ಹುಯೆನ್ಸಾಂಗ್ ಅವನು ಏನು ಬರೀತಾನಪ್ಪ ಅಂದ್ರೆ ಸಿಯುಕಿ ಎಂಬ ಕೃತಿಯನ್ನು ಬರೀತಾನೆ. ಇದು ಏನಾಗುತ್ತಪ್ಪ ಅಂತಂದರೆ ಭಾರತದ ಇಲ್ಲಿದೆ ನೋಡಿ, ಇದನ್ನು ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ಸಿಯುಕಿ ಏನು ಮಾಡ್ತಂದರೆ ಭಾರತದ ಪ್ರವಾಸದ ವಿವರಣೆಯನ್ನು ನೀಡಿದ್ದಾನೆ. ಅಂದರೆ ಅದರಲ್ಲಿ ಏನಿದೆಪ್ಪ ಅಂದರೆ ಭಾರತದ ಪ್ರವಾಸದ ವಿವರಣೆಯನ್ನು ನೀಡಿದ್ದಾನೆ. ನಳಂದ ವಿಹಾರ. ನೆಕ್ಸ್ಟ್, ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಹಾರವು 6 ಶತಮಾನಗಳಿಗೂ ಹೆಚ್ಚು ಕಾಲ ಜಗತ್ಪ್ರಸಿದ್ಧಿಯನ್ನು ಪಡೆದಿತ್ತು. ಹುಯೆನ್ಸಾಂಗ್ ಸಿಯುಕಿ ಭಾರತ ಪ್ರವಾಸವನ್ನು ಇದು ನೀಡುತ್ತೆ. ಹುಯೆನ್ಸಾಂಗ್ ಏನು ಮಾಡ್ತಾನಪ್ಪ ಅಂತ ಹುಯೆನ್ಸಾಂಗ್ 6 ವರ್ಷಗಳನ್ನು ಕಳೆದನು. ಹುಯೆನ್ಸಾಂಗ್ನು ಈ ವಿಶ್ವವಿದ್ಯಾಲಯದಲ್ಲಿ 16 ವರ್ಷಗಳ ಕಾಲ ಕಳೆದಿದ್ದಾನೆ. ಇದೇ ನಳಂದ ವಿಶ್ವವಿದ್ಯಾಲಯ. ಮುಂದೆ ವಿದೇಶಗಳನ್ನು ವಂಶಗೈದರು. ಇವರಿಂದ ಗ್ರಂಥಾಲಯ ಬೆಂಕಿಗೆ ಆದರು. ಮಹಾಪಂಡಿತರ ಸ್ವಾಮೀಜಿದರು ನಳಂದ ಊಟ ವಸತಿಗಳಲ್ಲಿ ಶುಲ್ಕವಿಲ್ಲ. ಇಲ್ಲಿದೆ ನೋಡಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾ ಕೇಂದ್ರದಲ್ಲಿ ಊಟಕ್ಕಾಗಲಿ ಮತ್ತು ಇದಕ್ಕಾಗಲಿ ಇದಿರಲಿಲ್ಲ, ಏನು ಶುಲ್ಕವಿರಲಿಲ್ಲ. ಈ ಎಲ್ಲ ಖರ್ಚನ್ನು ನಿರ್ವಹಿಸಿದ 100 ಗ್ರಾಮಗಳ ಆದಾಯ ಮೀಸಲಾಗಿತ್ತು. ಸಾಮ್ರಾಟ ಹರ್ಷವರ್ಧನ ಪೋಷಕರಲ್ಲೊಬ್ಬ ವಿದ್ಯಾರ್ಥಿ ಕಟ್ಟಿ ಹರ್ಷವರ್ಧನ ನಾಟಕಗಳು. ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ. ನಳಂದ ವಿಶ್ವವಿದ್ಯಾಲಯ. ದಕ್ಷಿಣ ಭಾರತದ ರಾಜವಂಶಗಳು.
ಚಾಪ್ಟರ್ ನಂಬರ್ 5 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಸಂಗಮ್ ಸಾಹಿತ್ಯ. ಈಗ 5ನೇ ಚಾಪ್ಟರ್ ನೋಡೋಣ ಬನ್ನಿ. ಚಾಪ್ಟರ್ ನಂಬರ್ 5 ಮೇರಿ ಮತ್ತು ಮೊಹಮ್ಮದ್ 5ನೇ ಕಥೆಯಲ್ಲಿ ಓದುತ್ತಿದ್ದರು. ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ, ನೆನಪಲ್ಲಿಟ್ಕೊಳ್ಳಿ. ಕಾವೇರಿಯ ಪಟ್ಟಣದ ಕೋವಲನೆಂಬ ವ್ಯಾಪಾರಿ ಕಣ್ಣಗಿ ಅವನ ಧರ್ಮಪುತ್ರಿ ಆದಿವಾಸಿ ಮಾಧವಿಯ ಮೋಹಕ್ಕೊಳಗಾಗಿ ತನ್ನೆಲ್ಲ ಸಂಪತ್ತನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಪತಿಭಕ್ತರೊಳಗ ಕಣ್ಣಗಿ ಗಂಡನ ಮೇಲೆ ಸ್ವಲ್ಪವೂ ಕೋಪಗೊಳ್ಳುವುದಿಲ್ಲ. ಇಬ್ಬರು ಮದುವೆಯಾಗಿ ಹೋಗಿ ಹೊಸ ಬಾಳನ್ನು ಆರಂಭಿಸುವಂತಿದ್ದನು. ಜೀವನ ನಿರ್ವಹಣೆಗೆ ಕಣ್ಣಗಿ ತನ್ನ ನಖಚಿತ ಕಾಲದುಂಬಿಯನ್ನು ತೆಗೆದು ಪತಿಗೆ ನೀಡುತ್ತಾಳೆ. ಕೋವಲನ್ ಅದನ್ನು ಮಾರುವುದಕ್ಕಾಗಿ ಚಿನ್ನವನ ಅಂಗಡಿಗೆ ಹೋಗುತ್ತಾನೆ ಮತ್ತು ಹಣ ಕಳೆದುಕೊಂಡಿದ್ದಾಗಿದೆ ಎಂಬ ಅನುಮಾನದ ಮೇಲೆ ಕೋವಲನ್ ಬಂಧಿಸಿ ಆತನ ಕೊಲ್ಲಲಾಗುತ್ತದೆ. ಕಣ್ಣಗಿಯ ದುಃಖ ಕೋಪವತ್ತೆ ಇರುತ್ತೆ. ಅವಳು ತನ್ನ ಇನ್ನೊಂದು ತಿಳಿದು ಕೋವಲನ್ಗೆ ದೋಷಿ ಎಂದು ಮದುವೆಯಾಗಿ ರಾಜನನ್ನು ಎದುರಿಸುತ್ತಾರೆ. ನಿರಂತರದಿಂದ ಕೊಂಡಿಸಿದ ರಾಜನಿಗೆ ಶಾಪ ಕೊಡುತ್ತಾರೆ. ರಾಜ ಮಹಾರಾಣಿಯರು ನಾಶವಾಗುತ್ತಾರೆ. ನಡೆಸಿದ ಕಣ್ಣಿಗೆ ಪಟ್ಟಣ ದೇವತೆಯ ಸೂಚನೆಯಂತೆ ಕಣ್ಣಗಿ ತನ್ನ ಶಾಪವನ್ನು ಹಿಂದಕ್ಕೆ ಪಡೆಯುತ್ತಾಳೆ. ನೋಡಿ, ಈ ಕಥೆ ಚೆನ್ನಾಗಿದೆ, ನೋಡ್ಕೊಳ್ಳಿ. ಕಣ್ಣಗಿ ಕಥೆ. ಕಣ್ಣಗಿ ಶಿಲಪ್ಪಾಧಿಕಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ. ಈ ಮಹಾಕಾವ್ಯವು ಭಾರತದ ಅತ್ಯುನ್ನತ ಸಾಹಿತ್ಯ ಕೃತಿಗಳನ್ನು ಮಣಿಮೇಗಲೈ ತಮಿಳರ ಇನ್ನೊಂದು ಮಹಾಕಾವ್ಯ. ಇದರ ಕಥಾನಾಯಕಿ ಮಣಿಮೇಗಲೈ ಅವನ ದಾಸಿಯಾದ ಮಾಧವಿಯ ಮಗಳು. ಅವಳೇ ಮುಂದೆ ಬೌದ್ಧ ಸನ್ಯಾಸಿಯಾಗಿ ದೇಶದ ಬಡವರ ಹಸಿವು ಹಾಗೂ ರೋಗ ರುಜಿನಗಳನ್ನು ನಿವಾರಿಸುತ್ತಾಳೆ. ಕಾವ್ಯ ತಿರುಕುಳ ರಚನಾಕರ. ತಿರುಳು ಅಂದರೆ ಕುಳ. ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಇರಿಸಿಕೊಳ್ಳುತ್ತಾಳೆ. ಯಪ್ಪ, ಚಿರುವುಳ್ಳರ. ಶಿಲಪ್ಪಾಧಿಕಾರಂ ತಿರುಳರು ಪ್ರಾಚೀನ ಕಾಲಕ್ಕೆ ಸೇರಿದವರು. ಒಟ್ಟಿಗೆ ಸಂಗಮ್ ಸಾಹಿತ್ಯ ಎನ್ನುವರು. ಸಂಗಮ್ ಯುಗ. ಸಂಗಮ್ ಸಾಹಿತ್ಯ ರಚನೆ ಮತ್ತು ಸುಮಾರು 5 ಶತಮಾನಗಳ ಕಾಲ ಮುಂದುವರಿಯಿತು. ಈ ಕಾಲವಾದ ಸಂಗಮ ಯುಗ ಎನ್ನುವರು. ಕೃತಿಗಳಲ್ಲಿ ಅಂದಿನ ಸುಮನೆತನಗಳ ಶಾತವಾಹನರು. ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಥವಾ ಈಗಿನ ಪೈಠಾನದ ರಾಜಧಾನಿಯಾಗಿತ್ತು. ಶಾತವಾಹನರ ರಾಜಧಾನಿ ಕೇಳಿದರೆ ಪ್ರತಿಷ್ಠಾನ ಅಥವಾ ಪೈಠಾನ ಅಂತ ಕರಿತೀವಿ. ನೋಡಿ, ಇಲ್ಲಿದೆ ನೋಡಿ, ಶಾತವಾಹನರ ಸಾಮ್ರಾಜ್ಯ. ಕುಲಿ. ಗೌತಮಿಪುತ್ರ ಶಾತಕರ್ಣಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಗೌತಮಿಪುತ್ರ ಶಾತಕರ್ಣಿ ಪರಾಕ್ರಮಿ ವಿದೇಶಿ ಅರಸನ್ನು ಸೋಲಿಸಿದನು. ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಗೌತಮಿಪುತ್ರ ಶಾತಕರ್ಣಿ ಮೋಸ್ಟ್ ಇಂಪಾರ್ಟೆಂಟ್. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಿದ್ದರು. ನೋಡಿ, ಇದು ಇಂಪಾರ್ಟೆಂಟ್. ವೈದಿಕ ಧರ್ಮದ ಅನುಯಾಯಿಗಿದ್ದರು ಮತ್ತು ಇವರೇನು ಮಾಡ್ತಾರೆ, ಶಿವ ಮತ್ತು ವಿಷ್ಣುವನ್ನು ಪೂಜಿಸಿದ್ದರು. ಯಾರು? ಶಾತವಾಹನರು. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಚೈತ್ಯ ವಿಹಾರ ಮತ್ತು ಸ್ತೂಪಗಳು. ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಬೌದ್ಧ ಭಿಕ್ಷುಗಳ ವಾಸಸ್ಥಳವೇ ವಿಹಾರ. ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರ. ವಿಹಾರ. ಕನ್ನೇರಿ ಎಂಬಲ್ಲಿರುವ ಚೈತ್ಯವು ಪ್ರಸಿದ್ಧವಾಗಿವೆ. ಓಕೆನಾ? ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗ ಜಿಲ್ಲೆಯ ಸನ್ನತಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಶಾತವಾಹನರ ಸಾವಿರಾರು ನಾಣ್ಯಗಳು ದೊರಕಿವೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಕರ್ನಾಟಕದ ಶಾತವಾಹನರ ರಚನೆಯ ಅವಶೇಷ ಗುಲ್ಬರ್ಗದ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ನೆನಪಲ್ಲಿಟ್ಕೊಳ್ಳಿ. ಇದು ಒಂದು ಸರಿ ಕ್ವಶನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದೆನೂ ಕೊಡ್ಬೋದು. ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಶಾತವಾಹನರ ಸಾವಿರಾರು ನಾಣ್ಯಗಳು ಇಲ್ಲಿ ದೊರೆತಿದೆ. ಓಕೆನಾ? ಓಕೆ.
ನೋಡಿ, ಕಾರ್ಲೆಯ ಚೈತ್ಯ ಮಹಾರಾಷ್ಟ್ರದಲ್ಲಿದೆ. ಅಮರಾವತಿಯ ಸ್ತೂಪದ ಮಾದರಿ ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಶ್ರೇಣಿಗಳಲ್ಲಿ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದ ರಕ್ಷಣೆಗಾಗಿ ಧಾನಿಕ ಶ್ರೇಣಿ ಎಂಬುದು ಸಂಘವಾಗಿತ್ತು. ಧಾನಿಕ ಶ್ರೇಣಿ ಅಲ್ಲೊಂದು ಸಂಘ, ಅದು ಶಾತವಾಹನರ. ಓಕೆನಾ. ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ ಬಂದರುಗಳು ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು. ಪಶ್ಚಿಮ ತೀರದಲ್ಲಿ ಭರುಕಚ್, ಈಗಿನ ಬೋಚ್ ಸಮೀಪದಲ್ಲಿದ್ದವು. ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಬನವಾಸಿ ಕದಂಬರು. ಕದಂಬ ವಂಶದ ಸ್ಥಾಪಕ ಯಾರಲ್ಲಿ? ಮಯೂರವರ್ಮ. ಇಲ್ಲಿ ಒಂದು ಕದಂಬ ವೃಕ್ಷವಿದ್ದ ಕಾರಣ ಕದಂಬ ಎಂದಾಯಿತು. ಓಕೆನಾ. ಅಂದರೆ ಕದಂಬ ಎಂಬ ಹೆಸರು ಬರೋದಕ್ಕೆ ಇಲ್ಲಿ ಕದಂಬ ವೃಕ್ಷವಿತ್ತು, ಆದ ಕಾರಣ ಕದಂಬ ವಂಶದಲ್ಲಿ ಕದಂಬ ಎಂಬ ಹೆಸರಾಯಿತು. ಮಯೂರವರ್ಮ ಕದಂಬ ವಂಶದ ಸ್ಥಾಪಕ. ಕದಂಬರ ರಾಜಧಾನಿ ಬನವಾಸಿ. ಕದಂಬನ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಇವರ ಲಾಂಛನ ಬಂದು ಸಿಂಹ. ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಅವರ ಲಾಂಛನ ಬಂದು ಸಿಂಹ. ಇನ್ನೊಂದ್ಕೊಳ್ಳಿ, ಕದಂಬರ ಸ್ಥಾಪಕ ಯಾರು? ಮಯೂರವರ್ಮ. ಇವರ ಕದಂಬ ವೃಕ್ಷವನ್ನು ಕಾರಣ ಇವರಿಗೆ ಕದಂಬ ಎಂದಾಯಿತು. ಸೊ ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಎಂಬುದು ಕದಂಬರ ರಾಜಧಾನಿ ಆಗಿತ್ತು. ಓಕೆನಾ. ನೆನಪಿಟ್ಕೊಳ್ಳಿ, ಕದಂಬರು ರಾಜ್ಯ, ಗಂಗರ ರಾಜ್ಯ. ಕದಂಬರ ರಾಜ್ಯ ನೋಡ್ಕೊಳ್ಳಿ. ತಂಜಾವೂರು, ಐಹೊಳೆ, ಪಟ್ಟದಕಲ್ಲು. ನೆಕ್ಸ್ಟ್ ನೋಡಿ, ಕದಂಬ ಪ್ರಕೃತ ಲಾಂಛನಗಳು. ನೋಡ್ಕೊಳ್ಳಿ, ಹಾಸನ ಜಿಲ್ಲೆಯ ಅಲ್ಮಿಡಿ ಗ್ರಾಮದಲ್ಲಿ ಕದಂಬರ ಶಾಸನ ಒಂದು ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿದೆ. ಇದು ಕನ್ನಡ ಶಾಸನದಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಸಂಸ್ಕೃತ ಶಾಸನವಿದೆ. ಹಾಗಾದರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಅಲ್ಮಿಡಿ ಶಾಸನ. ಅಲ್ಮಿಡಿ ಎಂಬ ಗ್ರಾಮದಲ್ಲಿ ಅಲ್ಮಿಡಿ ಶಾಸನ ಬರುತ್ತೆ, ಅದಕ್ಕೆ ಅದನ್ನು ಅಲ್ಮಿಡಿ ಶಾಸನ ಅಂತ ಕರೀತಾರೆ. ಇನ್ನು ಸಂಸ್ಕೃತ ಶಾಸನ ಅಂದರೆ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಏನಾಗಿದೆಪ್ಪ ಅಂತಂದರೆ ಕದಂಬರ ಸಂಸ್ಕೃತ ಶಾಸನ ಒಂದು ದೊರಕಿದೆ. ಓಕೆನಾ. ಇನ್ನು ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವಂಥ ಪ್ರಥಮ ಕನ್ನಡದ ಸಂಸ್ಕೃತ ಶಾಸನ ಯಾವುದು? ಅಲ್ಮಿಡಿ ಶಾಸನ. ಕರ್ನಾಟಕದ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದರೆ ತಾಳಗುಂದ ಶಾಸನ. ತಾಳಗುಂದ ಶಾಸನ ಅಂತ ಕರಿತೀವಿ. ನೆಕ್ಸ್ಟ್ ಮಧುಕೇಶ್ವರ ಇಲ್ಲಿಯ ಮುಖ್ಯ ದೇವಾಲಯ. ಮಧುಕೇಶ್ವರ ಕದಂಬ ಅರಸರು ಆರಾಧಿಸಿದ ದೇವರು. ಬನವಾಸಿ ಇಲ್ಲಿ ಮನಸೆಳೆಯುವ ಮೂರ್ತಿ ಶಿಲ್ಪ ಹೊಂದಿದೆ. ಮಧುಕೇಶ್ವರ ದೇವಾಲಯ ಬನವಾಸಿ. ತಲಕಾಡಿನ ಗಂಗರು. ಶ್ರವಣಬೆಳಗೊಳ ಎಂದೊಡನೆ ನೆನಪಾಗೋದು ಅಲ್ಲಿನ ಬಾಹುಬಲಿಯ ಗುಮ್ಮಟ ವಿಗ್ರಹ. ಬಾಹುಬಲಿ ತ್ಯಾಗ ಮತ್ತು ವೈರಾಗ್ಯಗಳು. ಗುಮ್ಮಟ ಎಂದರೆ ಸುಂದರ ಎಂದರ್ಥ. ಓಕೆನಾ. ಕವಿಗುರು ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಏಕಶಿಲವಾಗಿದೆ. ವಿಶ್ವದಲ್ಲಿಯೇ ಎತ್ತರ ಶಿಲ ಅಂದರೆ ನಾವು ಹೆಮ್ಮೆ ಪಡುವುದಿಲ್ಲವೇ? ಇದು ಸಾವಿರಾರು ವರ್ಷಗಳ ನಿಂತಿರುವ 17.6 ಮೀಟ್ರ್ ಅಂದರೆ 58 ಅಡಿ. 17.6 ಮೀಟ್ರ್ ಅಂತಂದರೆ 58 ಅಡಿ. ಇದನ್ನು ನಿರ್ಮಿಸಿದ ಕೀರ್ತಿ ಚಾವುಂಡರಾಯನಿಗೆ ಸಲ್ಲುತ್ತದೆ. ಚಾವುಂಡರಾಯ ಇದನ್ನು ನಿರ್ಮಿಸ್ತಾನೆ. ಗಂಗರ ರಾಜನೇ ಮಲ್ಲ ಏನು ಮಾಡ್ತಾನಪ್ಪ ಅಂದರೆ ಇದನ್ನು ಕೆತ್ತನ ಪ್ರತಿಷ್ಠಾಪನೆಯಾಗಿ ಸಂಬಂಧಿಸ್ತಾನೆ. ಗುಳ್ಳೆಕಾಯಿ ಅಜ್ಜಿ ನೋಡ್ಕೊಳ್ಳಿ. ಗುಳ್ಳಕಾಯಜ್ಜಿಯ ಪ್ರತಿಮೆಯನ್ನು ದೊಡ್ಡ ಬೆಟ್ಟದ ಮೇಲೆ ಈಗಲೂ ಕಾಣಬಹುದು. 5 ಅಡಿ ಎತ್ತರದ ಕರಿಯ ಕಲ್ಲಿನ ಈ ಮೇಲೆ ಸಹ ಚಾವುಂಡರಾಯನೇ ನಿರ್ಮಾಣ ಮಾಡಿಸಿದನು. ದುರ್ವಿನೀತನು ಗಂಗರಾಜರಲ್ಲಿ ಶ್ರೇಷ್ಠನು. ಶಾಸನಗಳಲ್ಲಿ ಆತನ ಸಂಧಾನವನ್ನು ವರ್ಣಿಸಿದ್ದಾನೆ. ನೆನಪಲ್ಲಿಟ್ಕೊಳ್ಳಿ. ತಲಕಾಡು ಗಂಗರ ರಾಜಧಾನಿ. ಓಕೆನಾ.
ಗಂಗರ ಲಾಂಛನ ಬಂದು ಆನೆ. ಓಕೆನಾ, ಗಂಗರ ಲಾಂಛನ ಬಂದು ಆನೆ. ಇದಷ್ಟು ನೆನಪಲ್ಲಿ. ಗಂಗರ ತಲಕಾಡು ಗಂಗರ ರಾಜಧಾನಿ, ಗಂಗರ ಲಾಂಛನ ಬಂದು ಆನೆ. ಓಕೆನಾ, ದುರ್ವಿನೀತ ಗಂಗಾ ರಾಜ್ಯದಲ್ಲಿ ಶ್ರೇಷ್ಠ. ಓಕೆನಾ, ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇದು ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದಂಥ ಕೃತಿಯಾಗಿದೆ. ಬಾದಾಮಿಯ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಕರ್ನಾಟಕದ ಸುಮಾರು 2 ಶತಮಾನಗಳ ಕಾಲ ವೈಭವದಿಂದ ಆಚರಣೆ ಮಾಡಿದರು. ಬಾಗಲಕೋಟೆ ವಾತಾಪಿ ಚಾಲುಕ್ಯರ ರಾಜಧಾನಿ. ಚಾಲುಕ್ಯರ ರಾಜಧಾನಿ. ವರಾಹ ಚಾಲುಕ್ಯರ ರಾಜ ಲಾಂಛನ. ಇಮ್ಮಡಿ ಪುಲಿಕೇಶಿ ಚಾಲುಕ್ಯ ವಂಶದ ಶ್ರೇಷ್ಠ ಅರಸ ಪರಾಕ್ರಮಿಯಾಗಿದೆ. ಈತನ ರಾಜ್ಯ ವಿಸ್ತರಣೆಗೆ ಅನೇಕ ದಂಡಯಾತ್ರೆಗಳನ್ನು ಕೈಗೊಂಡಿದ್ದಾನೆ. ಕದಂಬರು ಮತ್ತು ಗಂಗರ ಪುಲಿಕೇಶಿ ತಾವಾಗೀಶ್ವರ ನಗರ ಉತ್ತರ ಇದನ್ನು ಪುಲಕೇಶಿಯು ನರ್ಮದಾ ತೀರದಲ್ಲಿ ನಡೆದ ಹರ್ಷವರ್ಧನನು ಪುಲಕೇಶಿಯು ನರ್ಮದಾ ತೀರದಲ್ಲಿ ನಡೆದ ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸಿದ್ದು ಆತನ ಮಹಾಸಾಧನೆಯಾಗಿದೆ. ಇದನ್ನು ಕೊಟ್ಟಿದ್ದಾರೆ. ಹರ್ಷವರ್ಧನನು ಪುಲಕೇಶಿಯು ನರ್ಮದಾ ತೀರದಲ್ಲಿ ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸಿದ್ದು ಆತನ ಮಹಾಸಾಧನೆ. ಈ ನಡುವೆ ಕಳಿಂಗ ರಾಜರುಗಳ ಅರಸರುಗಳು ಯುದ್ಧಗೈಯದೆ ಪುಲಕೇಶಿಗೆ ಶರಣಾದರು. ದಕ್ಷಿಣ ಭಾರತದಲ್ಲಿ ಕಾಂಚಿಯ ಪಲ್ಲವರನ್ನು ಸೋಲಿಸಿದನು. ಅಂಡವರನ್ನು ಅವನ ರಾಜ್ಯವು ಸಮುದ್ರದಲ್ಲಿ ಪೂರ್ವ ಸಮುದ್ರದವರೆಗೆ ಹಾಡಿತ್ತು. ಪುಲಕೇಶಿಯು ಕೀರ್ತಿಯು ಭಾರತದ ಹೊರಭಾಗಿ ಹಬ್ಬಿಸಿತು. ಭಾರತದ ಹೊರಭಾಗಿಯೂ ಕೂಡ ಹಬ್ಬಿಸಿತು. ಆಕೆನ ಕುಸುರು ವಿನಿಯೋಗವನ್ನು ಪುಲಕೇಶಿ ಆಸ್ಥಾನಕ್ಕೆ ಬರಮಾಡಿಕೊಂಡ. ಬಾದಾಮಿ ಚಾಲುಕ್ಯರ ಗುಹಾಲಯ ಇದೆ. ಐಹೊಳೆಯ ದೇವಾಲಯ, ಸೂರ್ಯ ದೇವಾಲಯ, ಮೂಗುತಿ ದೇವಾಲಯ, ದೇವಾಲಯಗಳ ತೊಟ್ಟಿಲು, ಶಿಲ್ಪದ ತೊಟ್ಟಿಲು ಎಂದು ಐಹೊಳೆಯನ್ನು ಕರೀತಾರೆ. ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಐಹೊಳೆಯನ್ನು ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ. ಯಾಕಂದರೆ ಹಲವಷ್ಟು ದೇವಾಲಯ ಇದೆ. ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯವು ಸುಂದರವಾಗಿದೆ. ವಿರೂಪಾಕ್ಷ ದೇವಾಲಯ ಇದೆ, ಇದನ್ನು ಕೊಟ್ಟಿದ್ದಾರೆ. ಹಂಪಿಯಲ್ಲಿ ಒಂದಿದೆ ವಿರೂಪಾಕ್ಷ ದೇವಾಲಯ, ಪಟ್ಟದಕಲ್ಲಿದೆ. ಇದು TET ಎಕ್ಸಾಮ್ ಕೊಟ್ಟಿದ್ದಾರೆ. ವಿರೂಪಾಕ್ಷ ದೇವಾಲಯ ಇದೆಯಪ್ಪ ಅಂದರೆ ಪಟ್ಟದಕಲ್ಲಿನ ಗಾತ್ರದಲ್ಲಿ ವಿಶ್ವ ಪರಂಪರೆಗೆ ಸೇರಿದಂಥ ತಾಣವಾಗಿದೆ. ಯಾಕಂದರೆ ಪಟ್ಟದಕಲ್ಲು ತಾಣ. ಕಂಚಿಯ ಪಲ್ಲವರು. ತಮಿಳುನಾಡಿನ ಕಂಚಿ ಪಲ್ಲವರ ರಾಜಧಾನಿಯಾಗಿತ್ತು. ನರಸಿಂಹವರ್ಮನು ಪಲ್ಲವರಲ್ಲಿ ಶ್ರೇಷ್ಠ ಅರಸ. ನೋಡಪ್ಪ, ತುಂಬ ಮಹಾಮಲ್ಲ ಎಂಬ ಬಿರುದು ಅವನಿಗಿತ್ತು. ಇದನ್ನು ಎಕ್ಸಾಮ್ ಕೇಳಿದರೆ ಮಹಾಮಲ್ಲ ಎಂಬ ಬಿರುದು ಆತನಿಗಿತ್ತು. ಆತನ ಏನಾಗ್ತಾನಪ್ಪ ಅಂದರೆ ನೋಡಿ, ಚಾಲುಕ್ಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಕೇಶಿಯನ್ನು ಏನು ಮಾಡ್ತಾನಪ್ಪ ಅಂತಂದರೆ ಸಾಯಿಸ. ಅದಕ್ಕೆ ಅವನಿಗೆ ವಾತಾಪಿ ಕೊಂಡ ಎಂಬ ಬಿರುದು ಸಿಗುತ್ತೆ. ಅದರ ವಾತಾಪಿ ಕೊಂಡ ಎಂಬ ಬಿರುದನ್ನು ಸೊಲಿಸ್ತಾನೆ. ಯಾಕಂದರೆ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸೋದ್ರಿಂದ ಅವನಿಗೆ ಏನಾಗುತ್ತೆ ಅಂದರೆ ವಾತಾಪಿ ಕೊಂಡ ಎಂಬ ಬಿರುದು ಅವನಿಗೆ ಬರುತ್ತೆ. ಶಿಲ್ಪಕಲೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾನೆ. ಇಲ್ಲೇ ಗಂಗಾವತರಣ ಎಂಬ ಶಿಲ್ಪಿ ಭಗೀರಥ ತಪಸ್ಸನ್ನು ಮಾಡಿ ಗಂಗೆಯನ್ನು ದಕ್ಷಿಣಕ್ಕೆ ಭಾರಿ ಗಾತ್ರದ ದೇವಾಲಯವನ್ನು ಕಟ್ಟಿದ ಪಲ್ಲವರು ಭಾರಿ ಗಾತ್ರದ ದೇವಾಲಯ. ಅವುಗಳಲ್ಲಿ ಮಹಾಬಲಿಪುರ ಸಮುದ್ರ ತೀರವು ಒಂದು ದೇವಾಲಯ. ಕಾಂಚಿಯ ಕೈಲಾಸನಾಗ ವೈಕುಂಠ ಪೆರುಮಾಳ್. ಮಹಾಬಲಿಪುರ ರಾಷ್ಟ್ರಕೂಟರು. ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಬಂದ ರಾಷ್ಟ್ರಕೂಟರು ಕವಿರಾಜ ಮಾರ್ಗ, ಆದಿ ಕವಿ ಪಂಪ ಎಲ್ಲವಾದ ಕೈಲಾಸ ದೇವಾಲಯ. ಇಲ್ಲಿಂದ ಕವಿರಾಜ ಮಾರ್ಗ. ಶ್ರೀ ವಿಜಯನ್ ಏನು ಮಾಡ್ತಾನಪ್ಪ ಅಂದರೆ ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೀತಾನೆ. ಇದೊಂದು ಗ್ರಂಥ. ಇದರಲ್ಲಿ ಈವರೆಗೆ ಕನ್ನಡದ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದ 9ನೇ ಶತಮಾನ. ಈಗ 21ನೇ ಶತಮಾನ. ನೆನಪಲ್ಲಿ ಇಟ್ಕೊಳ್ಳಿ. ಪಂಪ ವಾಲ್ಮೀಕಿಯು ಸಂಸ್ಕೃತಕ್ಕೆ ವಾಲ್ಮೀಕಿ ಹೇಗೆಯೋ ಅದೇ ಕವಿಯು ಕನ್ನಡಕ್ಕೆ ಪಂಪನೂ ಹಾಗೆ ಅಂತ ಕೇಳಿದರೆ ವಿಕ್ರಮಾರ್ಜುನ ಪಂಪ ಭಾರತ ಕೃತಿಯನ್ನು ಬರೀತಾರೆ. ವಿಕ್ರಮಾರ್ಜುನ ವಿಜಯ ಪಂಪನ ಮಹಾಕಾವ್ಯದ ಪಂಪ ಭಾರತ ಎಂದು ಕರೆಯಲಾಗುತ್ತದೆ. ಇಲ್ಲೊಂದು ನಾವು ಕೇಳಿದರೆ ಕವಿರಾಜ ಮಾರ್ಗ ಶ್ರೀ ವಿಜಯನ್ ಬರೆದಿದ್ದು ಕವಿರಾಜ ಮಾರ್ಗ. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಅಂತ ಕರಿತೀವಿ.
ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿ ಎಲ್ಲೋರ ಮತ್ತು ಎಲಿಫೆಂಟ ರಾಷ್ಟ್ರಕೂಟರ ದಾಡುತ್ತಾರೆ. ಎಲ್ಲ ಕೈಲಾಸ ದೇವಾಲಯ 100 ಅಡಿ ಬಂಡೆಯನ್ನು ಎಲ್ಲೋರದ ಕೈಲಾಸ ದೇವಾಲಯವು 100 ಅಡಿ ಎತ್ತರದ ಬಂಡೆಯನ್ನು ಮೇಲಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲ. ಒಬ್ಬೊಬ್ಬ ಏನಪ್ಪ ರಾಮ ದೇವ ಪ್ರಪಂಚವನ್ನು ಇಂಥದೊಂದು ಶಿಲೆಯಲ್ಲಿ ನೋಡಬಹುದು. ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿದ್ದವು. ಎಲ್ಲೋರ ಹಾಗೂ ಮಹಾರಾಷ್ಟ್ರದಲ್ಲಿ ಎಲಿಫೆಂಟ ಗುಹೆಯಲ್ಲಿ ಮುಂಬೈ ಒಂದು ಪುಟ್ಟ ದ್ವೀಪ. ಇಲ್ಲಿನ ಭಾರಿ ಗಾತ್ರದ 3 ಮುಖವುಳ್ಳ ಮಹೇಶ ಮತ್ತು ವಿಸ್ಮಯಕರವಾಗಿದೆ. 3ನೇ ಗೋವಿಂದ ರಾಷ್ಟ್ರಕೂಟರ ಪ್ರಮುಖ ಅಂಶ. 3ನೇ ಗೋವಿಂದ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಅತಿ ಗಣ್ಯನು. 3ನೇ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಅತಿ ಗಣ್ಯನು. ದಕ್ಷಿಣ ಭಾರತ ಎಲ್ಲೆಡೆ ಮುಂದೆ ಗಾಯಿಸಿದನು. ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುನಃಸ್ಥಾಪನೆ ಮಾಡಿದ್ದವು. 3ನೇ ಗೋವಿಂದ ರಾಷ್ಟ್ರಕೂಟರಲ್ಲಿ ಪ್ರಮುಖ. ಅಮೋಘ ವರ್ಷ ನೃಪತುಂಗನು ಮುಮ್ಮಡಿ ಗೋವಿಂದನ ಮಗ. 3ನೇ ಗೋವಿಂದನ ಮಗ. ಇದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. 60 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿದ ಅತಿ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿದನು. ಶ್ರೀ ವಿಜಯನ ಆಸ್ಥಾನದ ವಿದ್ವಾಂಸನಾಗಿರ್ತಾನೆ ರಾಷ್ಟ್ರಕೂಟ ವಿಜಯನ. ಅಮೋಘ ವರ್ಷ ನೃಪತಂಗನ ಇಷ್ಟವಾದ ಸಂಗತಿಯಿಂದ ಕ್ಷೇಮ. ಅಮೋಘ ವರ್ಷದ ನೃಪತಂಗನಿಗೆ ಇಷ್ಟವಾದಂಥ ಇದಂತಂದರೆ ಪ್ರಜೆಗಳ ಕ್ಷೇಮ. ಮಾನ್ಯಕೇಟ ಅವನ ಮಳೆಕೆಡದ ನಿರ್ಮಾಣ ಅದೇ ಅವ್ರ ರಾಜಧಾನಿ ಆಯ್ತಲ್ಲ, ರಾಷ್ಟ್ರಕೂಟರ ರಾಜಧಾನಿ ಆಗಿರುತ್ತೆ. ಓಕೆ, ನೀವು ನಾಶನಕ್ಕೆ ಸುಲೇಮಾನ್ ಬಂದಿದ್ದಾನೆ. ವಿದೇಶಿ ಪ್ರವಾಸಿಗೆ ಯಾರಪ್ಪ ಅಂತಂದರೆ ಸುಲೇಮಾನ್ ಬರ್ತಾನೆ. 3ನೇ ಕೃಷ್ಣ ಕಲ್ಯಾಣ ಚಾಲುಕ್ಯರ. 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯದ ಅತಿ ಶ್ರೇಷ್ಠ ದೊರೆ ಆದ 6ನೇ ವಿಕ್ರಮಾದಿತ್ಯ ಈತನ ಆಶ್ರಯ ಪಡೆದ ಪಂಡಿತ ಬಿಲ್ಲಾದನು ವಿಕ್ರಮಾದಿತ್ಯ ಚರಿತವನ್ನು ಮಹಾಕಾವ್ಯವನ್ನು ರಚಿಸಿದನು. ಸೂರ್ಯನನ್ನು ವಿಜ್ಞಾನೇಶ್ವರನು ಮತ್ತು ಮಿತಾಕ್ಷರ ಸಂಹಿತೆ ಆತನ ಕೃತಿಯಾಗಿತ್ತು. ಮಿತಾಕ್ಷರ ಸಂಹಿತೆ ಬಿಲ್ಲನನು ಜ್ಞಾನೇಶ್ವರ ಈತನ ಕೃತಿಯಾಯಿತು. ಮುಮ್ಮಡಿ ಸೋಮೇಶ್ವರನ ಒಂದು ಕೃತಿ ಯಾವುದಪ್ಪ ಅಂತಂದರೆ ಮಾನಸ ಉಲ್ಲಾಸ ಎಂಬ ಗ್ರಂಥವನ್ನು ರಚಿಸ್ತಾನೆ. ಮಹಾದೇವ ದೇವಾಲಯ ಈ ಕಾಲದ ಮಹಾದೇವ ದೇವಾಲಯಗಳು ಚಕ್ರವರ್ತಿ ಅಂತ ವಿವರಣೆ ಮಾಡ್ತಾರೆ. ಕೊಳಕಾಲ, ಹೊಯ್ಸಳರು.